चंदन है इस देश की धरती, तपोभूमि हर ग्राम है, हर वाला देवी की प्रतिमा, बच्चा बच्चा राम है ಅಂತ. ಅಂದರೆ ಈ ಭಾರತದ ಮಣ್ಣಿನ ಕಣ ಕಣನೂ ಕೂಡ ಚಂದನ ಇದ್ದಂತೆ, ಈ ಭಾರತದಲ್ಲಿರುವಂತಹ ಒಂದೊಂದು ಹಳ್ಳಿಗಳು ಕೂಡ ತಪಸ್ಸಿನ ಭೂಮಿ ಇದ್ದಂತೆ, ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ, ಪ್ರತಿಯೊಂದು ಗಂಡು ಮಗ ರಾಮ ಇದ್ದಂತೆ ಅಂತ. ಇದು ಎಷ್ಟು ಪ್ರತಿಶತ ನಮಗೆ ಪ್ರೀತಿ ಸತ್ಯ ಅನುಭವ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀವಿ. ಈ ಭಾರತ ಭೂಮಿಗಾಗಿ, ಭಾರತ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಮಗುವಿನ ಉತ್ಥಾನಕ್ಕಾಗಿ, ಉನ್ನತಿಗಾಗಿ, ಪ್ರಗತಿಗಾಗಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ತಮ್ಮ ಜೊತೆಗೆ ನಾನು ನನ್ನ ಸಮಯವನ್ನು ಕಳೆಯುವುದಕ್ಕೆ ಅಥವಾ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ನಾವು ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಉದ್ದೇಶನು ಅಂತಂದರೆ ಮಾನವನಿಂದ ದೇವಮಾನವ ಆಗುವಂಥದ್ದು. ಅಂದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯ ಕಲಿಸ್ಕೊಳ್ತಾನೆ, ಅದರ ಗುಣಗಳನ್ನು ಕಳ್ಕೊಂಡಿದ್ದಾನೆ. ಮನುಷ್ಯನು ಪ್ರಾಣಿಗಿಂತ ಕನಿಷ್ಠ ಆಗಿದ್ದಾನೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಮಾಸಾಗಿ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಹಿಂಸೆ, ವಂಚನೆ, ಇಂದು ಮಗ ತಂದೆಯನ್ನು ಕೊಲ್ತಾನೆ, ತಂದೆ ಮಗನನ್ನು ಕೊಲ್ತಾನೆ, ತಾಯಿ ಮಗಳನ್ನು ಕೊಲ್ತಾಳೆ, ಮಗಳು ತಾಯಿಯನ್ನು ಕೊಲ್ತಾಳೆ. ಯಾರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ, ಆ ರೀತಿ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಅಂದರೆ ವರ್ತಮಾನ ಸಮಯದ ಪರಿಸ್ಥಿತಿಯಲ್ಲಿ ಯಾರ ಹತ್ರನೂ ಗುಣಗಳನ್ನು ಕಳ್ಕೊಂಡಿರೋದನ್ನೇ ನೋಡ್ತಿದ್ದೀವಿ. ಆದರೆ ಆ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧಾರಣ ಇರುವಂಥವರು ಶ್ರೇಷ್ಠರು ಆಗಬೇಕು. ಅದಕ್ಕೆ ದೇವತೆಗಳು ಅಂತ ಹೇಳ್ತೀವಿ. ದೇವತೆಗಳು ಅಂತ ಯಾರಿಗೆ ಹೇಳ್ತೀವಿ ಅಂದರೆ ಯಾರಲ್ಲಿ ಗುಣ ಇದ್ದಾವೋ ಅವರಿಗೆ ದೇವತೆಗಳು. ಈಗ ಸೂಟ್ ಹಾಕೊಂಡು ಟ್ರಿಮ್ ಆಗಿದ್ರು ಅಂದರೆ ಅವ್ರಿಗೆ ದೇವರು ಅನ್ನೋದಿಲ್ಲ. ಬಟ್ಟೆ ಅಂತಂದ್ರೆ ಹಾಕೊಳ್ಳಿ, ಇರೋ ಹೆಂಗರೇ ಇರಲಿ, ಆದರೆ ಅವರ ನಡವಳಿಕೆ, ವಿಚಾರ, ಆಚಾರ, ವ್ಯವಹಾರ, ಗುಣಗಳು ಒಳ್ಳೆಯದಿತ್ತು ಅಂತಂದರೆ ಏನ್ರಿ ದೇವರಂಥ ವ್ಯಕ್ತಿ ಎಷ್ಟು ಒಳ್ಳೆಯವರಿದ್ದಾರೆ ಅಂತೀವಿ. ಈಗ ಒಬ್ಬ ಸಾಧಾರಣ ವ್ಯಕ್ತಿ ಇದ್ದಾರೆ, ಅವರ ಗುಣ, ವಿಚಾರ, ಆಚಾರ ಭಾಳ ಒಳ್ಳೆಯದಿದೆ, ಏನ್ರಿ ದೇವರಂತಿದ್ದಾರೆ ಅಂತೀವಿ. ಇನ್ನೊಬ್ರು ನೋಡೋದಕ್ಕೆ ಬಹಳಷ್ಟು ಟಾಪ್ ಇದ್ದಾರೆ, ಅದ್ರ ಗುಣ ಚಲೋ ಇಲ್ಲ, ಏನ್ರಿ ಮನುಷ್ಯ ದೇವರು, ಮನುಷ್ಯ ಅಲ್ರಿ ಅವರು, ಮನುಷ್ಯತ್ವನೇ ಇಲ್ಲ ಅವ್ರ ಅಂತೀವಿ. ಅದಕ್ಕೆ ಪ್ರತಿಯೊಬ್ಬರಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ. ಯಾಕೆ ದೈವಿ ಗುಣಗಳ ಅವಶ್ಯಕತೆ ಇದೆ ಅಂತಂದರೆ, ಒಂದು ಉದಾಹರಣೆ ನೋಡ್ತೀವಿ. ಒಂದು ಕಾರ್ಟೂನ್ ಚಿತ್ರ ಇತ್ತು. ಆ ಚಿತ್ರದಲ್ಲಿ 2 ಮಂಗಗಳಿವೆ. ಆ ಒಂದು ಮಂಗ ಇನ್ನೊಂದು ಮಂಗನ ಜೊತೆಗೆ ಮಾತಾಡ್ತಿದ್ರು. ಏನು ಮಾತಾಡ್ತಿದ್ರು ಅಂತಂದರೆ, ಒಂದು ಮಂಗ ಹೇಳ್ತಿದ್ರು, ಮನುಷ್ಯ ಅಂದರೆ ನನಗೆ ಛೀ ಅನ್ನಿಸ್ತದೆ ಅಂತ ಹೇಳ್ತಿದ್ರು. ಮತ್ತೊಂದು ಮಂಗ ಕೇಳ್ತದೆ, ಯಾಕೆ ಅಂತ. ಆ ಮಂಗ ಹೇಳ್ತದಂತೆ, ನಾವು ಪ್ರಾಣಿಗಳಿದ್ದೀವಿ, ಬುದ್ಧಿಹೀನರು ಅನಿಸ್ಕೊಂಡಿದ್ದೀವಿ, ಬುದ್ಧಿ ಇಲ್ಲದ ಪ್ರಾಣಿಗಳಿದ್ದೀವಿ. ಆದರೆ ನಾವು ನಮ್ಮ ಜಾತಿಯವರನ್ನು ಎಂದೂ ಕೊಲ್ಲಿಲ್ಲ. ಮಂಗನನ್ನು ಕೊಲ್ಲಿಲ್ಲ, ಮಂಗನ ರಕ್ತ ಕುಡಿದಿಲ್ಲ, ಮಂಗನಿಗೆ ಮೋಸ ಮಾಡಿಲ್ಲ. ನಾವು ಬುದ್ಧಿ ಇಲ್ಲದವರು. ಆದರೆ ಬುದ್ಧಿವಂತ ಅನಿಸ್ಕೊಂಡಂತಹ ಮನುಷ್ಯ ತನ್ನ ಜಾತಿಯ ರಕ್ತವನ್ನು ತಾನು ಕುಡಿತಾನೆ, ತನ್ನ ಜಾತಿಯನ್ನು ತಾನು ನಿರ್ನಾಮ ಮಾಡ್ತಾ ಇದ್ದಾನೆ. ಜೊತೆಗೆ ನಾನು ಮಂಗನ ಜಾತಿಯವನು ಅಂತ ಮನುಷ್ಯ ಹೇಳ್ಕೊತಾನೆ. ಅಂದರೆ ನಮ್ಮ ಮಂಗನ ಜಾತಿಗೆ ಕಲಂಕ ತರುವಂತಹ ಮನುಷ್ಯ, ಇಂತಹ ನೀಚ ಮನುಷ್ಯ ನಮ್ಮ ಜಾತಿಯವನು ಅಂತ ಹೇಳ್ಕೊಳ್ತಾನಲ್ಲ, ನನಗೆ ಛೀ ಅನ್ನಿಸ್ತದೆ ಅಂತ ಮಂಗ ಹೇಳ್ತಿರ್ತಾನೆ. ಎಷ್ಟು ಮಟ್ಟಿಗೆ ಸತ್ಯ ಹೌದಾ? ಇವತ್ತು ನೋಡ್ತಾ ಇದ್ದೀವಲ್ಲ, ಮನುಷ್ಯರಾಗಿಯೂ ಕೂಡ ಮಂಗನಿಗಿಂತ ಕನಿಷ್ಠ ವ್ಯವಹಾರ ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ. ಅದಕ್ಕೆ ಇವೆಲ್ಲ ತರಬೇತಿಗಳು, ಶಿಕ್ಷಣ ಎಲ್ಲ ಅವಶ್ಯಕತೆ ಇವತ್ತು ಇದೆ. ಆದ್ದರಿಂದ ಈ ಎಲ್ಲ ತರಬೇತಿಗಳ ಮೂಲಕವಾಗಿ ನಮ್ಮಲ್ಲಿ ದೈವತ್ವವನ್ನು ಕಲಿತುಕೊಂಡು ಆ ದೈವಿ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೂ ಕೂಡ ಅದನ್ನು ಕೊಟ್ಟಿವಿ ಅಂತಂದರೆ ಇದೇ ಸೃಷ್ಟಿ ಸ್ವರ್ಗ ಆಗ್ತದೆ. ಇದೇ ಭೂಮಿ 5000 ವರ್ಷದ ಹಿಂದೆ ಸ್ವರ್ಗ ಆಗಿತ್ತು. ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇದೇ ಭೂಮಿಯ ಮೇಲೆ ಇತ್ತು. ಆಗ ಮನುಷ್ಯರಿಗೆ ದೇವತೆಗಳು ಅಂತ ಕರಿತೀವಿ. ಅದಕ್ಕೆ ಯಾವುದೇ ಹೆಸರು ತಮ್ಮ ಹಿರಿಯರನ್ನ ತಾವು ಕೇಳಿದ್ರೆ ಅಥವಾ ತಾವೀಗ ದೊಡ್ಡವರಿದ್ದೀವಿ, ತಮ್ಮ ಮಕ್ಕಳಿಗೆ ಹೆಸರು ಇಡಬೇಕು ಅಂದರೆ ಮೊದಲನೇ ಹೆಸರು ಏನು ಇಡ್ತೀರಿ ಅಂದರೆ ದೇವ್ರ ಹೆಸರು
ಕಮಲಾದೇವಿ, ಸರಸ್ವತಿ ದೇವಿ, ಶ್ರೀದೇವಿ, ಭೂದೇವಿ, ದೇವಿ ದೇವಿ, ದೇವ ದೇವ ಅಂತ ಹೆಸರಿದ್ದೀವಿ. ಇದು ಕಥೆ ಕಲ್ಪನೆ ಅಲ್ಲ. ಇದೇ ಭೂಮಿಯ ಮೇಲೆ 5,000 ವರ್ಷದ ಹಿಂದೆ ನಾವೇ ದೇವತೆಗಳಿದ್ದೀವಿ. ನಾವೇ ದೇವತೆಗಳಿರುವಂಥವರು ಪುನರ್ಜನ್ಮ ಪಡಿತಾ 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 ಕೆಳಗಡೆ ಬರುತ್ತಿದ್ದೀವಿ. ಈಗ ಗುಣಗಳ ಪತನ ಆಗಿದೆ. ನಾವು ಹೇಳ್ತಿದ್ದೀವಿ, ಇದೇ ಭಾರತ ಬಂಗಾರದ ಪಕ್ಷಿಯಾಗಿತ್ತು, ಬಂಗಾರದ ಹೊರೆ ಹಾಕಿತ್ತು. ಇದೇ ಭಾರತ ಭೂಮಿಯ ಮೇಲೆ ಇತಿಹಾಸದಲ್ಲಿ ಓದ್ತೀವಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನು ಸೇರಿನಿಂದ ಅಳಿತಿದ್ರು. ಅಷ್ಟೊಂದು ಸಂಪದ್ಭರಿತ ಈ ಭೂಮಿಯಾಗಿತ್ತು. ಗುಪ್ತ ಸಾಮ್ರಾಜ್ಯದಲ್ಲಿ ಸುವರ್ಣ ಯುಗ ಆಗಿತ್ತು. ನಾಣ್ಯಗಳ, ಬಂಗಾರದ ನಾಣ್ಯಗಳ ಇತ್ತು ಅಂತ ಕೇಳ್ತೀವಿ. ಇದು ಕಥೆ ಕನಸು ಅಲ್ಲ. ಇದೇ ಭೂಮಿಯ ಮೇಲೆ, ಇದೇ ಭಾರತದ ಭೂಮಿಯ ಮೇಲೆ ಬಂಗಾರದಿಂದ ಮಾಡಿರುವಂತಹ ವಸ್ತುಗಳು, ಸಾಧನಗಳು, ನಾಣ್ಯಗಳು, ಅಂದರೆ ಸಂಪತ್ತಷ್ಟೊಂದು ಸಮೃದ್ಧಿಯಾಗಿದೆ. ಇತ್ತೀಚೆಗೆ ಅನಂತ ಪದ್ಮನಾಭನ ಮಂದಿರ ಅಂತ ಕೇಳಿರ್ಬೋದು, ಅಲ್ಲಿ ಕೇರಳದಲ್ಲಿದೆ. ತಮ್ಮ ಯೂಟ್ಯೂಬಲ್ಲಿ ಹಾಕಲು ಬರ್ತಾರೆ. ಅಲ್ಲಿ ಎಷ್ಟೆಲ್ಲ ರೂಮುಗಳು ಲಾಕ್ ಹಾಕ್ಬಿಟ್ಟಾರೆ. ಆ ಲಾಕ್ ಒಳಗಿಂದು ಈಗ ಒಂದು 2 ರೂಮಿನ ಲಾಕ್ ತೆಗೆದ್ರೆ ಅದ್ರ ಒಳಗಿರುವಂತಹ ಸಾಧನಗಳೇ ಎಂಥವು ಅಥವಾ ವಸ್ತುಗಳೇ ಎಂಥವು ಅಂದರೆ ಕಬ್ಬಿಣ ಸರಪಳಿ ಹೆಂಗಿರ್ತದಲ್ಲ, ಹಾಗೆ ಬಂಗಾರದ ಸರಪಳಿ ಇರುವಂಥದ್ದು, ದೊಡ್ಡ ದೊಡ್ಡ ಪದ್ಮನಾಭನ ಮೂರ್ತಿ ಮಲಗಿರುವಂಥದ್ದು, ದೊಡ್ಡ ಮೂರ್ತಿ ಬಂಗಾರದ್ದು, ಅಂದರೆ ಬಂಗಾರದ ವಸ್ತುಗಳು ಇರುವಂಥದ್ದು ಇವತ್ತಿಗೂ ನಾವು ನೋಡ್ತೀವಿ. ಅದು ಹಿಂದೆ ಇರುವಂಥದ್ದು ಇತಿಹಾಸದಲ್ಲಿ ಬರೆದಿಟ್ಟಿರೋದು. ಆದರೆ ಇವತ್ತು ನಾವು ಕಣ್ಣಿಂದ ನೋಡುವಂಥದ್ದು ಅಂತಂದರೆ ಅಷ್ಟೊಂದು ಸಂಪತ್ತು ಒಂದು ಮಂದಿರದಲ್ಲಿ ಸಿಕ್ಕದು. ಅಂದಮೇಲೆ ಇಡೀ ಭಾರತದಲ್ಲಿ ಎಷ್ಟು ಮಂದಿರಗಳಿತ್ತು, ಎಷ್ಟು ಸಂಪತ್ತಿತ್ತು, ಎಷ್ಟು ಸಮೃದ್ಧಿ ಇತ್ತು. ಅದಕ್ಕೆ ಆ ಸಮಯದಲ್ಲಿ ಈ ಭಾರತಕ್ಕೆ ಸ್ವರ್ಗ, ದೈವಭೂಮಿ ಅಂತ ಕರಿತೀವಿ, ಸ್ವರ್ಗ ಅಂತ ಕರಿತೀವಿ. ಅದೇ ಒಂದು ಶಬ್ದವನ್ನು ಇವತ್ತಿಗೂ ಕೂಡ ಕ್ರಿಶ್ಚಿಯನ್ರು ಹೆವನ್ ಅಂತ ಕರೀತಾರೆ, ಮುಸ್ಲಿಮರು ಜನ್ನತ್ ಅಂತ ಕರೀತಾರೆ, ಹಿಂದೂಗಳು ಸ್ವರ್ಗ ಅಂತ ಕರಿತೀವಿ. ಎಲ್ಲರಿಗೂ ಇದೇ ಒಂದು ಭೂಮಿ ಇತ್ತು, ಎಲ್ಲರಿಗೂ ಇದೇ ಭಾರತ ಮೂಲ. ಅದಕ್ಕೆ ಭಾರತಕ್ಕೆ ಏನಂತ ಹೇಳಾಗ್ತದೆ, ಮೂಲ ಖಂಡ ಅಂತ ಹೇಳಾಗ್ತದೆ, ಅವಿನಾಶಿ ಖಂಡ ಅಂತ ಹೇಳಾಗ್ತದೆ. ಇಡೀ ಜಗತ್ತು ಇವತ್ತು ವರ್ತಮಾನದಲ್ಲಿ ಎಷ್ಟು ದೊಡ್ಡದು ಬೆಳೆದಿದೆಯೋ, 5,000 ವರ್ಷದ ಹಿಂದೆ ಈ ಭೂಮಿ ಆಕಾಶಕ್ಕೆ ನಾವೇ ಮಾಲೀಕರಾಗಿದ್ದೀವಿ. ಇದೇ ಒಂದು ಭಾರತ ಭೂಮಿ ಇತ್ತು. ಈ ಭಾರತ ಭೂಮಿಯಲ್ಲಿ ಒಂದೇ ಒಂದು ಧರ್ಮ ಇತ್ತು. ಆ ಒಂದು ಧರ್ಮಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಕರಿತೀವಿ. ಆದಿ ಸನಾತನ ದೇವಿ ದೇವತಾ ಧರ್ಮ. ನಾವೇ ದೈವಿ ಉಳ್ಳವರು ಇದ್ದೀವಿ. ಆ ಗುಣಗಳನ್ನು ಕಳೆದುಕೊಂಡಾಗ ನಮ್ಮನ್ನು ನಾವು ದೇವತಾ ಅಂತ ಕರೆದುಕೊಳ್ಳೋದಕ್ಕೆ ಯೋಗ್ಯ ಆಗಲಿಲ್ಲ. ಆಗ ನಮ್ಮನ್ನು ನಾವೇನಂತ ಕರೆದುಕೊಂಡಿವಿ ಅಂದರೆ ಹಿಂದೂಗಳು ಅಂತ ಕರೆದುಕೊಂಡ್ವಿ. ಅದು ಏನಂತ ಕೇಳಿದ್ರು ಅಂದರೆ, ಹಿಂದೂ ಅನ್ನೋದು ದೇಶದ ಹೆಸರು ಧರ್ಮಕ್ಕೆ ಬಂತು ಅಂತ ಹೇಳ್ತಾರೆ. ದೇಶದ ಹೆಸರು ಧರ್ಮಕ್ಕೆ ಬಂದಿದ್ದೆ ಆದರೆ ಬೇರೆ ಧರ್ಮಗಳಿಗೂ ಅವ್ರ ದೇಶದ ಹೆಸರು ಬರಬೇಕಾಗಿತ್ತಲ್ಲ. ಇವತ್ತು ಇಸ್ಲಾಂ ಧರ್ಮಕ್ಕೆ ಅರಬ್ ಕಂಟ್ರಿ ಹೆಸರು ಬರಬೇಕಾಗಿತ್ತು, ಕ್ರಿಶ್ಚಿಯನ್ ಧರ್ಮಕ್ಕೆ ಯುರೋಪಿಯನ್ ಕಂಟ್ರಿ ಹೆಸರು ಬರಬೇಕಾಗಿತ್ತು. ಇಲ್ಲ, ಈ ಭಾರತ ಹಿಂದೂ ಧರ್ಮ ಅಂತ ಕರಿತೀವಿ, ಹಿಂದೂ ಧರ್ಮದವರು ಅಂತ ನಾವು ಹೇಳ್ಕೊಳ್ತೀವಿ. ಅವರ ಎಲ್ಲ ಆಚರಣೆಗಳು ಏನಿದ್ದಾವೆ ಅಂದರೆ ದೈವಿ ಆಚರಣೆಗಳಿದ್ದಾವೆ. ನಮಗೆ ನಾವು ದೇವತೆಗಳಿದ್ದೀವಿ ಅಂತ ವಿಶ್ವಾಸ ಇಲ್ಲದೆ ಹೋದರೂ ನಮ್ಮ ಪೂರ್ವಜರು ದೇವತೆಗಳು ಇದ್ದರು ಅನ್ನೋದು ನಂಬಲೇಬೇಕು, ಒಪ್ಪಲೇಬೇಕು. ನಾವಿವತ್ತು ಗುಣ ಕಳ್ಕೊಂಡಿವಿ ಸಾಧಾರಣ. ನಮ್ಮ ಪೂರ್ವಜರಾದರೂ ಏನಿದ್ರು, ದೇವತೆಗಳು ಇದ್ದರು. 5,000 ವರ್ಷದ ಹಿಂದೆ ಇದೇ ಭೂಮಿಯ ಮೇಲೆ ಒಂದು ಧರ್ಮ ಇತ್ತು, ಒಂದು ರಾಜ್ಯ ಇತ್ತು, ಒಂದು ಭಾಷೆ ಇತ್ತು. ಆ ಧರ್ಮಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳಾಗ್ತದೆ. ಭಾಷೆಗೆ ಹಿಂದಿ ಭಾಷೆ, ದೇವನಾಗರಿ ಭಾಷೆ ಅಂತ ಹೇಳಾಗ್ತದೆ. ಯಾವುದು ಇದೇ ಭೂಮಿಯ ಮೇಲೆ ಭಾರತದಲ್ಲಿ ಇರುವಂತಹ ಭಾಷೆ ಒಂದೇ ಭಾಷೆ ಇತ್ತು. ಅದಕ್ಕೆ ಇವತ್ತು ಕೂಡ ಹಿಂದಿಗೆ ರಾಷ್ಟ್ರ ಭಾಷೆ ಅಂತ ಹೇಳ್ತೀವಿ. ಈ ರಾಷ್ಟ್ರದ ಮೂಲ ಭಾಷೆ ಯಾವುದು ಅಂದರೆ ಹಿಂದಿ ಭಾಷೆ. ಹಾಗೂ ಒಂದೇ ಧರ್ಮ ಇತ್ತು, ದೈವಿ ಧರ್ಮ. ಆಗ ಬೇರೆ ಯಾವುದೂ ಧರ್ಮಗಳು ಇರಲಿಲ್ಲ. ಅನೇಕ ಧರ್ಮಗಳು ಇವತ್ತೇನು ನೋಡ್ತಿದ್ದೀವಿ, ಇವೆಲ್ಲ ಧರ್ಮಗಳು ನಂತರ ಬಂದಿರುವಂಥದ್ದು. ಮೂಲವಾಗಿ ಈ ಭೂಮಿಯ ಮೇಲೆ ಇರುವಂತಹ ಧರ್ಮ ಯಾವುದು ಅಂದರೆ ದೇವತಾ ಧರ್ಮ, ಆದಿ ಸನಾತನ
ದೇವಿ ದೇವತಾ ಧರ್ಮ, ಆ ಧರ್ಮದವರು ನಾವಿದ್ದೀವಿ. ಇದೇ ಭಾರತ ಶ್ರೇಷ್ಠ ಆಗಿತ್ತು. ಆ ಒಂದು ಭಾರತ ಎಷ್ಟೊಂದು ಉತ್ಥಾನದ ಅವಸ್ಥೆಯಲ್ಲಿದ್ದು ಈಗ ಪತನದ ಅವಸ್ಥೆಯಲ್ಲಿ ಬಂದಿದೆ ಅನ್ನುವಂಥ ವಿಚಾರವನ್ನು ನಾನು ಬರೆದು ವಿಚಾರ ಮಾಡಿದೆ. ಅದಕ್ಕೆ ಇದೇ ಭಾರತದಲ್ಲಿ ಸತ್ಯಯುಗ, ಸ್ವರ್ಗ ಅಂತೇನು ಕರಿತೀವಿ, ಅಲ್ಲಿ 150 ವರ್ಷ ಆಯುಷ್ಯ ಇರ್ತಿದೆ. ಎಲ್ಲರಿಗೂ ಆಯುಷ್ಯ 150 ವರ್ಷ ಆಯುಷ್ಯ. ಆಮೇಲೆ ಎಲ್ಲ ಗುಣಗಳಿಂದ ಸಂಪನ್ನ ಆಗಿದೆ. 16 ಕಲಾ ಸಂಪನ್ನರು, ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಸಂಪೂರ್ಣ ಅಹಿಂಸಾ ಪರಮೋಧರ್ಮಿಗಳು. ಅಲ್ಲಿ ಹಿಂಸೆ ಅನ್ನೋಂಥದ್ದಿರಲಿಲ್ಲ. ಇದು ಉತ್ಥಾನದ ಅವಸ್ಥೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, 4 ಯುಗಗಳಲ್ಲಿ ಹೇಗೆ ಕೆಳಗೆ ನಾವು ಪುನರ್ಜನ್ಮ ಪಡಿತಾ ಕೆಳಗೆ ಇಳಿತಾ ಬಂದಿದ್ದೀವಿ ಅನ್ನೋದು ಈ ಚಿತ್ರದಲ್ಲಿದೆ. ಎಲ್ಲರೂ ಕಾಣಿಸ್ತದೆ ಚಿತ್ರ. ಇದೇ ಭಾರತದಲ್ಲಿ ಸತ್ಯುಗದಲ್ಲಿ ನಾವೇ ದೇವತೆಗಳಿದ್ದೀವಿ. ಅಲ್ಲಿ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇತ್ತು ಅಂತ ಗೊತ್ತಾಯಿತು. ಅಲ್ಲಿ ಎಲ್ಲರೂ ಎಲ್ಲ ಗುಣಗಳಿಂದಲೂ ಸಂಪನ್ನರಾಗಿದ್ದೀವಿ. ಅಲ್ಲಿ ದುಃಖ, ಅಶಾಂತಿ, ಹಿಂಸೆ, ಅನ್ಯಾಯ, ಅತ್ಯಾಚಾರ ಅನ್ನುವಂಥ ಶಬ್ದಗಳೇ ಅಲ್ಲಿ ಇರಲಿಲ್ಲ. ಅಲ್ಲಿ ಪ್ರಕೃತಿ ನಮಗೆ ಜಾಸ್ತಿಯಾಗಿದೆ. ಇಲ್ಲಿ ಪ್ರಕೃತಿ ಏನಿದೆ ಮುನಿಸ್ಕೊಳ್ತದೆ. ಪ್ರಕೃತಿ ಒಮ್ಮೆ ಭೂಕಂಪ ಬರ್ತದೆ, ಒಮ್ಮೆ ಮಹಾಪೂರ ಬರ್ತದೆ, ಮಳೆ ಬೇಕು ಅಂದಾಗ ಮಳೆ ಬರುವುದಿಲ್ಲ, ಮಳೆ ಬೇಡ ಅಂದಾಗ ಮಳೆ ಬರ್ತದೆ. ಈ ರೀತಿ ಪ್ರಕೃತಿ ನಮಗೆ ತೊಂದರೆ ಕೊಡ್ತದೆ. ಅಲ್ಲಿ ಪ್ರಕೃತಿ ನಮಗೆ ಜಾಸ್ತಿಯಾಗಿತ್ತು. ಕಂಚನ ಕಾಯ ಆಗಿತ್ತು, ಅಂದರೆ ಸಂಪೂರ್ಣ ನಿರೋಗಿ ಕಾಯ ಆಗಿತ್ತು. ಅಲ್ಲಿ ರೋಗನೇ ಇರಲಿಲ್ಲ. ಯಾವಾಗ ನಾವು ದೇವತೆಗಳು ಇದ್ದಾಗ, ಈ ದೇವತೆಗಳಿಗೆ 2 ಕಣ್ಣು, 2 ಕಾಲು, 2 ಕೈ ಅದ, ನಮಗೂ 2 ಕಣ್ಣು, ಎಲ್ಲ ದೇವತೆಗಳಿದ್ದಂತೆ ಇಲ್ಲ. ಅವರಿಗೂ ನಮಗೂ ವ್ಯತ್ಯಾಸ ಏನು ಅಂದರೆ, ಅವರಲ್ಲಿ ಗುಣಗಳು ಇತ್ತು, ನಮ್ಮಲ್ಲಿ ಗುಣಗಳನ್ನು ಕಳ್ಕೊಂಡಿದ್ದೀವಿ. ಈಗ ನೋಡ್ರಿ, ನಾನೇ ದೇವತಾ ಡ್ರೆಸ್ ಹಾಕೊಂಡು ನಿಂತಂದ್ರೆ ಯಾರು ನಮಸ್ಕಾರ ಮಾಡೋದಿಲ್ಲ. ಒಂದು ದೇವ್ರ ಚಿತ್ರ ಗೋಡೆಗೆ ಹಾಕಿದ್ದೀವಿ, ಗುಡಿ ಒಳಗೆ ಒಂದು ದೇವ್ರ ಮೂರ್ತಿ ಇಟ್ಟಿವಿ ಅಂದರೆ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ. ಯಾಕೆ ನಮಸ್ಕಾರ ಮಾಡ್ತೀವಿ? ಸೀರಿಯಲ್ಲಿ ನೋಡ್ತೀವಿ, ಸಿನಿಮಾದಲ್ಲಿ ನೋಡ್ತೀವಿ, ದೇವ್ರ ಡ್ರೆಸ್ ತಗೊಂಡಿದ್ದಾರೆ. ಆ ದೇವ್ರ ಡ್ರೆಸ್ ತಗೊಂಡ್ರೆ ನಮಸ್ಕಾರ ಮಾಡ್ತೀವಿ ಅನ್ನೋರಿಗೆ ಇಲ್ಲ. ಯಾಕೆ ಮಾಡೋದಿಲ್ಲ? ಅವರಲ್ಲಿ ಗುಣ ಇಲ್ಲ, ಬರೀ ಡ್ರೆಸ್ ಅಷ್ಟೇ ಹಾಕಲ್ಲ. ಇವರಲ್ಲಿ ಗುಣ ಇತ್ತು, ಅದಕ್ಕೆ ಅವರನ್ನು ಇವತ್ತಿನೂ ನಾವು ಅವ್ರು ಇವತ್ತು ಇಲ್ಲದೆ ಹೋದರೂ ಕೂಡ ಅವರನ್ನು ನಾವು ನಮಸ್ಕಾರ ಮಾಡ್ತೀವಿ. ಹಾಗೆ ಇದೇ ಭೂಮಿಯ ಮೇಲೆ ಎಲ್ಲ ಗುಣಗಳಿಂದ ಸಂಪನ್ನ ಆಗಿರುವಂತಹ ದೇವತೆಗಳು ಇದ್ದರು. ಆಮೇಲೆ ಅಲ್ಲಿ ಯಾವುದೋ ಅಳತೆ, ತೂಕ, ಸೀಮೆ ಅನ್ನೋದು ಇರುತ್ತಿಲ್ಲ. ಯಾಕಿರಲಿಲ್ಲ? ಅಲ್ಲಿ ಕಡಿಮೆ ಇರಲಿಲ್ಲ, ಎಷ್ಟು ಬೇಕೋ ಅಷ್ಟು ಸಮೃದ್ಧಿ ಇತ್ತು. ಬಂಗಾರದ ಕಲ್ಲು ಇಟ್ಟಿಗೆಗಳಿಂದ ಮನೆಯನ್ನು ಕಟ್ತಿದ್ರು. ಆಗ ಬಂಗಾರಿಗೆ ಎಲ್ಲರೂ ಹೆಣ್ಮಕ್ಳಿಗೆ ಅಂದರೆ ಬಂಗಾರ ಭಾಳ ಪ್ರೀತಿ. ಯಾಕೆ ಬಂಗಾರ ಭಾಳ ಪ್ರೀತಿ? ಬಂಗಾರ ಮಾಡೋ ದೇವರಿಗೆ ಭೂಮಿ ಮೇಲೆ ಮೆಚ್ಚಿತ್ತು ಅಂದರೆ ಏನು ಮಾಡ್ತೀವಿ? ದೀಪಗಳು ಏನೋ ಬಿದ್ದದೇನೋ ಅಂತ ನೋಡ್ತೀವಿ. ಅಷ್ಟು ಪ್ರೀತಿ. ಯಾಕೆ ಪ್ರೀತಿ ಅಂದರೆ, ಇದೇ ಭಾರತದಲ್ಲಿ ಬಂಗಾರ ಸಮೃದ್ಧಿ. ಆ ದೇವತೆಗಳಿಗೆ ನೋಡಿ, ಸಣ್ಣ ಸಣ್ಣ ಮಕ್ಕಳು ಅಂದರೆ ಕೃಷ್ಣನಿಗೆ, ರಾಧಾಗ ತೋರಿಸ್ತಾರೆ. ಕೊಳ್ಳೊಳಗೆ, ಕಾಲೊಳಗೆ, ಕದಿಯೊಳಗೆ, ಕೈಯೊಳಗೆ ಎಲ್ಲ ಬಂಗಾರ ಹಾಕಿದ್ರು. ಈಗ ಸಣ್ಣ ಖುಷಿ ಕಿವಿ ಮುಳುಗು ಹಾಕಿದ್ರೆ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ತೆಗೆದಿಟ್ಟು ಕಳಿಸ್ತೀವಿ. ಅವಾಗ ಅಷ್ಟೆಲ್ಲ ಹಾಕ್ತಿದ್ರು ಅವ್ರಿಗೆ. ಯಾಕಂದ್ರೆ ಅಷ್ಟೊಂದು ಸಂಪತ್ತು ಇತ್ತು. ಆಗ ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಆ ಬಂಗಾರವನ್ನು ಹಾಕೊಳ್ತಿದ್ರು. ಬಂಗಾರದಿಂದ ಮಾಡಿರುವಂತಹ ಮಹಲುಗಳು ಇತ್ತು. ಆಗ ಅಳತೆ, ತೂಕ, ಸೀಮೆ ಯಾವುದೂ ಅಲ್ಲಿ ಇರಲಿಲ್ಲ. ಯಾಕಂದರೆ ಅಲ್ಲಿ ಎಷ್ಟು ಬೇಕೋ ಅಷ್ಟಿತ್ತು. ಈಗ ನೋಡ್ರಿ, ಒಂದು ಹುಟ್ಟಿ ಮಾವಿನ ಹಣ್ಣು ಅದನ್ನು ಇಟ್ಟಿರ್ತಾರೆ, ಎಷ್ಟು ಬೇಕಾದ್ರೆ ತಗೋರಿ ಅಂತ. ಒಂದೇ ಡಜನ್ ತಂದಿದ್ರೆ ನೀವಂತೂ ಅಂತ ಕೊಡ್ತಾರೆ. ಕಡಿಮೆ ಇತ್ತು ಅಂದರೆ ಪಾಲ್ ಮಾಡ್ತೀವಿ, ಕಡಿಮೆ ಇಲ್ಲ ಅಂದರೆ ಎಷ್ಟು ಬೇಕಂತ ತಗೋರಿ ಅಂತ ಹೇಳ್ತೀವಿ. ಹಾಗೆ ಅಲ್ಲಿ ಕೊರತೆ ಅನ್ನುವಂಥದ್ದು ಇರಲಿಲ್ಲ, ಎಷ್ಟು ಬೇಕಂತ ಸಂಪತ್ತಿತ್ತು. ಅವಾಗ ವಸ್ತು ವಿನಿಮಯ ಪದ್ಧತಿ ಇತ್ತು. ಒಬ್ರಿಗೊಬ್ರು ಏನಾದ್ರು ತಗೋಬೇಕು ಅಂತಂದರೆ ರೊಕ್ಕ ಕೊಟ್ಟು ತಗೋದಿರಲಿಲ್ಲ. ಇದನ್ನು ವಸ್ತು ಇವ್ರ ಹತ್ರ ಹೆಚ್ಚಿದ್ದು ಅವ್ರಿಗೆ ಕೊಡ್ತಿದ್ರು, ಅವ್ರ ಹತ್ರ ಹೆಚ್ಚಿದ್ದು ಇವ್ರಿಗೆ ಕೊಡ್ತಿದ್ರು. ಯಾವುದು ಕೊರತೆ ಅನ್ನುವಂಥದ್ದು ಇರಲಿಲ್ಲ. ರೋಗ ಇರಲಿಲ್ಲ, ದುಃಖ, ಶಾಂತಿ ಇರಲಿಲ್ಲ. ಅಲ್ಲಿ ಶಿಕ್ಷಣ ಹೇಗಿತ್ತು ಅಂತಂದರೆ, ಸಂಗೀತ, ನೃತ್ಯ, ಚಿತ್ರಕಲೆ, ಇದೇ ಶಿಕ್ಷಣ. ಈ ಶಾಲೆಗೆ ಹೋದರೆ ಇಂಗ್ಲೀಷು, ಗಣಿತ, ವಿಜ್ಞಾನ, ಭೂಗೋಳ, ಇತಿಹಾಸ ಓದ್ತಿದ್ದಾರೆ. ಅದು ಯಾವುದೂ ಅಲ್ಲಿರಲಿಲ್ಲ. ಈಗ ಇಂಜಿನಿಯರಿಂಗ್ ಓದ್ತೀವಿ, ಮೆಡಿಕಲ್ ಓದ್ತಾರೆ, ಬೇರೆ ಬೇರೆ ಪದವಿಗಳನ್ನು ತಗೋತಾರೆ. ಅಲ್ಲಿ ಮೆಡಿಕಲ್ಲು, ಇಂಜಿನಿಯರಿಂಗು, ಲಾ ಯಾವುದೂ ಇರಲಿಲ್ಲ. ಯಾಕಂದರೆ ಲಾ ಓದಬೇಕು ಅಂದ್ರೆ ಕಾಯ್ದೆ ಕಾನೂನುಗಳ ಅವಶ್ಯಕತೆ ಇರಲಿಲ್ಲ. ಪೊಲೀಸ್ ಖಾತೆ ಇರಲಿಲ್ಲ, ಕಂದಾಯ ಇಲಾಖೆ ಇರಲಿಲ್ಲ.
ಅಲ್ಲಿ ಕಲಿಬೇಕಾಗಿದ್ದು ಏನಿತ್ತು ಅಂದರೆ ನೃತ್ಯ, ಸಂಗೀತ, ಚಿತ್ರಕಲೆ. ಇದು ಮೂರೇ ಸಬ್ಜೆಕ್ಟಲ್ಲಿ ಇರ್ತಿತ್ತು. ಇದು ಮೂರೇ ಎಲ್ಲರೂ ಕಲಿತಿದ್ರು, ಎಲ್ಲರೂ ಅದನ್ನು ಅನುಭವ ಮಾಡ್ತಿದ್ರು. ನೃತ್ಯ ಎಲ್ಲರೂ ಮಾಡ್ತಿದ್ರು, ಅದಕ್ಕೆ ನೃತ್ಯ ಅಂತಂದ್ರೆ ಎಲ್ಲರಿಗೂ ಪ್ರೀತಿ, ಹೌದಲ್ಲ. ಸಂಗೀತ ಅಂತಂದ್ರೆ ಯಾರೇ ಎಲ್ಲ ಸಂಗೀತ ಬರಲಿಲ್ಲ ಅಂತ ಕೇಳಿ ಯಾರನ್ನು ಕಲಿ ಹಾಕ್ತಾರೆ, ಹೌದಿಲ್ಲ. ಯಾಕೆಂದರೆ ನಮ್ಮ ಮೂಲ ಸಂಸ್ಕಾರನೇ ಅದು ಸಂಗೀತ, ನೃತ್ಯ ಮತ್ತು ಚಿತ್ರಕಲೆ. ಈ ಮೂರು ವಿಷಯಗಳಲ್ಲಿ ಇರ್ತೀವಿ. ಆಮೇಲೆ ಪ್ರಕೃತಿ ನಮಗೆ ಜಾಸ್ತಿ ಆಯಿತು. ಏನು ಬೇಕೋ ಅದೆಲ್ಲ ಪ್ರಕೃತಿಯಿಂದ ನಮಗೆ ಸಿಗ್ತೀವಿ. ಈಗಿರುವಂತೆ ಕಲಬೆರಕೆ ಇರುವಂಥ ಹಣ್ಣು ತರಕಾರಿಗಳಲ್ಲಿ ಇರಲಿಲ್ಲ. ಎಲ್ಲವೂ ಶುದ್ಧ, ಸ್ವಚ್ಛ, ಶಕ್ತಿಶಾಲಿಯಾಗಿರುವಂತಹ ಪದಾರ್ಥಗಳಿವೆ. ಆಮೇಲೆ ಹೂದೋಟಗಳು ಹಾಗೂ ಹಣ್ಣಿನ ತೋಟಗಳು ಎಲ್ಲವೂ ಕೈ ಕಟ್ಟುವಂತೆ. ಇಲ್ಲೆಲ್ಲರೂ ಹಣ್ಣಿನ ತೋಟಕ್ಕೆ ಒಳಗೆ ಹೋಗಬೇಕು ಅಂದರೆ ಬೇಗ ಹಾಕಿರ್ತಾರೆ, ಪರ್ಮಿಷನ್ ತೊಗೊಂಡು ಹೋಗ್ಬೇಕಾಗ್ತದೆ, ಹೌದಲ್ರಿ. ಅಲ್ಲಿ ಎಷ್ಟು ಬೇಕೋ ಅಷ್ಟು ಎಲ್ಲರೂ ಇರ್ತೀವಿ. ಆಮೇಲೆ ಸಣ್ಣ ಮಕ್ಕಳನ್ನು ಸಹಿತ ಅಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡಿದ್ರು. ಆಕ್ಸಿಡೆಂಟ್ಗಳು ಅನ್ನೋದೇ ಶಬ್ದ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು. ಯಾವಾಗ 5,000 ವರ್ಷದ ಹಿಂದೆ ಇದೇ ಭಾರತ ಭೂಮಿಯ ಮೇಲೆ ಜನಸಂಖ್ಯೆ ಕಡಿಮೆ ಇತ್ತು. ಎಲ್ಲರೂ ಪುಷ್ಪಕ ವಿಮಾನದ ಉಪಯೋಗ ಮಾಡ್ತಿದ್ರು. ಫ್ಯಾಮಿಲಿಗೆ ಒಂದು ವಿಮಾನ ಇರ್ತಿದ್ರು. ಫ್ಯಾಮಿಲಿಯೊಳಗೆ 4 ಜನ, ಇಬ್ಬರು ಪತಿ ಪತ್ನಿ, ಒಂದು ಗಂಡು ಒಂದು ಹೆಣ್ಣು ಮಕ್ಕಳು, 4 ಜನ ಇರ್ತಿದ್ರು. 4 ಜನಕ್ಕೆ ಒಂದು ವಿಮಾನ, ಒಬ್ಬೊಬ್ಬರಿಗೆ ಒಂದೊಂದು ವಿಮಾನ. ಅದು ಸಂಕಲ್ಪ ಮಾಡಿದರೆ ಎಲ್ಲಿ ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ತದೆ. ಈಗ ನೀವು ರಿಮೋಟ್ ಒತ್ತಿದ್ರೆ ಏನು ಮಾಡ್ತಿದ್ರೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತದಲ್ಲ. ಹಾಗೆ ಬರೀ ಸಂಕಲ್ಪದ ಒಂದು ರಿಮೋಟನ್ನು ಒತ್ತಿದ್ರೆ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ತೀವಿ. ಅಂದರೆ ಅಷ್ಟೊಂದು ಸುಖ ಇತ್ತು, ಅಷ್ಟೊಂದು ಸಮೃದ್ಧಿ ಇತ್ತು, ಅಷ್ಟು ಖುಷಿ ಇತ್ತು, ಅಷ್ಟು ಆನಂದ ಇತ್ತು. ಈಗ ನಾವು ಏನು ಬೇಕು ಅಂತೀವಿ ಅದೆಲ್ಲವೂ ಆ ಸಮಯದಲ್ಲಿ ಇದೇ ಭೂಮಿಯ ಮೇಲೆ ಇತ್ತು. ಅದಕ್ಕೆ ಸ್ವರ್ಗ ಅಂತ ಕರಿತೀವಿ, ಭಾರತಕ್ಕೆ ಸ್ವರ್ಗ ಅಂತ ಕರಿತೀವಿ. ಆದರೆ ಸ್ವರ್ಗ ಅಂದರೆ ಎಲ್ಲ ಮೇಲಿದೆ, ನರಕ ಅಂದರೆ ಕೆಳಗಿದೆ. ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತೀವಿ. ಅಂದರೆ 8 ಅನ್ನೋದಕ್ಕೆ ಅಷ್ಟಮಿ 8 ದಿನ, 8 ಜನ್ಮಗಳನ್ನು ತಗೊಳ್ತಾರೆ. ಅಲ್ಲಿ ಸತ್ಯಯುಗದಲ್ಲಿ 100% ಪವಿತ್ರರಾಗಿದೆ, ಗುಣಗಳಿಂದ ಸಂಪನ್ನ ಆಗಿದೆ. ಒಂದು ಗುಣನೂ ಕೊರತೆ ಅನ್ನುವಂಥದ್ದಲ್ಲಿ ಇರಲಿಲ್ಲ. ಸಂಪೂರ್ಣ ಅಂದರೆ ಸಂಪೂರ್ಣ ಅಂದರೆ ಒಂದು ಸ್ವಲ್ಪ ಕಡಿಮೆ ಇದೆ. ಪೂರ್ಣ ಜನ ಹೆಂಗಿರ್ತಾರಲ್ಲ ಹಂಗೆ ಸಂಪೂರ್ಣ ಎಲ್ಲ ಗುಣಗಳು ನಮ್ಮಲ್ಲಿ ಇದ್ದು ಅವಾಗ ನಾವು ದೇವತೆಗಳು. ಅದಕ್ಕೆ ಪೂರ್ಣ ಚಂದ್ರ ಅಂತ ಕರಿತೀವಿ. ಆಮೇಲೆ ಸತ್ಯಯುಗದಲ್ಲಿ ಸೂರ್ಯನಾರಾಯಣ ಅಂತ ಕರಿತೀವಿ. ಅಂದರೆ ಸೂರ್ಯವಂಶಿ ಮನೆತನದವರು ಅಂತ ಕರೀಲಾಗ್ತದೆ. ಇದು ಸತ್ಯಯುಗದಲ್ಲಿ. ಸತ್ಯಯುಗ ಆದಮೇಲೆ ಇದೇ ಭಾರತ ಭೂಮಿಯ ಮೇಲೆ ತ್ರೇತಾಯುಗ ಪ್ರಾರಂಭ. ತ್ರೇತಾಯುಗ, ಸತ್ಯಯುಗ ಅಂದರೆ ಬಂಗಾರದ ಸಮಾನ ಯುಗ. ಇದೇ ಭೂಮಿ ಬಂಗಾರದ ಸಮಾನ ಆಗಿತ್ತು. ತ್ರೇತಾಯುಗದಲ್ಲಿ ಬೆಳ್ಳಿಯ ಸಮಾನ ಯುಗ. ಅಂದರೆ ಅಲ್ಲಿಗಿಂತಲೂ ಇಲ್ಲಿ ಗುಣಮಟ್ಟ ಸ್ವಲ್ಪ ಕಡಿಮೆ. ಈಗ ಮನೆ ಕಟ್ಟಿಸ್ತೀವಿ, ಒಂದು 25 ವರ್ಷ ಆಗ್ತದೆ. ಆಗ ಗುಣಮಟ್ಟ ಏನಾಗ್ತದೆ, ಎಲ್ಲ ಕಳೆದಾಗ್ತಾ ಬರ್ತದೆ. ಹಾಗೆ ಈ ಸತ್ಯಯುಗದಿಂದ ತ್ರೇತಾಯುಗದಲ್ಲಿ ಸ್ವಲ್ಪ ಗುಣಮಟ್ಟನದ್ದು ಕಡಿಮೆ ಇದೆ. ಅದಕ್ಕೆ ಸತ್ಯಯುಗಕ್ಕೆ ಏನು ಸೂರ್ಯವಂಶಿ ಮನೆತನ ಅಂತ ಹೇಳಾಗ್ತದೆ. ತ್ರೇತಾಯುಗಕ್ಕೆ ಚಂದ್ರವಂಶಿ ಮನೆತನ. ಚಂದ್ರವಂಶಿ ಮನೆತನದಲ್ಲಿ ರಾಮ ಸೀತೆಯ ರಾಜ್ಯ ಅಂತ ಹೇಳಿ, ಸತ್ಯಯುಗಕ್ಕೆ ಲಕ್ಷ್ಮೀನಾರಾಯಣ ರಾಜ್ಯ ಅಂತ ಹೇಳಾಗ್ತದೆ. ತ್ರೇತಾಯುಗಕ್ಕೆ ರಾಮ ಸೀತೆಯರ ರಾಜ್ಯ. ತ್ರೇತಾಯುಗದಲ್ಲಿ ರಾಮನ ಕೈಯಲ್ಲಿ ಬಿಲ್ಲು ಬಾಣವನ್ನು ಕೊಟ್ಟು ರಾಮನು ಯುದ್ಧ ಮಾಡಿದ ಅಂತ ಹೇಳಿ. ಯಾಕೆ ಅಂತಂದರೆ ಅಲ್ಲಿ ಆತ್ಮನ ಗುಣಮಟ್ಟ ಅಲ್ಲಿಗಿಂತ ಕಡಿಮೆ ಆದಾಗ ನಮ್ಮಲ್ಲಿ ಕೆಟ್ಟ ಗುಣಗಳು ಪ್ರವೇಶ ಆಗಬಾರ್ದು, ಸುರಕ್ಷಿತವಾಗಿರಬೇಕು ಅನ್ನೋದು ಚಿಹ್ನೆಗಾಗಿ ರಾಮನ ಕೈಯಲ್ಲಿ ಬಿಲ್ಲು ಬಾಣವನ್ನು ಕೊಡ್ತೇವೆ. ಇಲ್ಲಿ 120 ವರ್ಷ ಆಯುಷ್ಯ. ಇಲ್ಲಿನೂ ಕೂಡ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇತ್ತು, ಸುಖ ಶಾಂತಿ ಇತ್ತು, ಆಯುಷ್ಯ ಸಂಪತ್ತಿ ಇತ್ತು. ಸತ್ಯಯುಗದಲ್ಲಿ ಹೇಗಿತ್ತು ಹಾಗೆ ತ್ರೇತಾಯುಗದಲ್ಲಿ ಸತ್ಯಯುಗ ಮತ್ತು ತ್ರೇತಾಯುಗ ಸೇರಿ ಈ ಭಾರತ ಭೂಮಿಗೆ ಸ್ವರ್ಗ ಅಂತ ಕರೆಯಲಾಗಿದೆ. ಅರ್ಧ ಸಮಯದ ನಂತರ ದ್ವಾಪರ ಯುಗ ಪ್ರಾರಂಭ ಆಯಿತು. ದ್ವಾಪರ ಯುಗ ಪ್ರಾರಂಭ ಆದಾಗ ದೇವತೆಗಳು ಗುಣಗಳನ್ನು ಕಳ್ಕೊಂಡು ಇಲ್ಲಿ ಭಕ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ಯಾವುದು ಪೂಜೆ ಮಾಡೋದು, ಭಕ್ತಿ ಮಾಡೋದು, ಉಪವಾಸ ಮಾಡೋದು, ವೃತ ಮಾಡೋದು ಯಾವುದೂ ಇಲ್ಲ. ಯಾವಾಗ ಸತ್ಯಯುಗ ತ್ರೇತಾಯುಗದಲ್ಲಿ. ಈಗ ದ್ವಾಪರ ಯುಗದಿಂದ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಯಾಕೆ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ನಮ್ಮ ಹತ್ರ ಕೊರತೆ ಆಯಿತು.
ಬೇಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಯಾರಿಗೆ ಬೇಡಬೇಕು? ಭಗವಂತನಿಗೆ ಬೇಡಬೇಕು. ಆಗ ಮೊದಲು ಶಿವನನ್ನು ಉಪಾಸನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಪರಮಾತ್ಮ ಒಬ್ಬನಿಗೆ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆವಾಗ ಹಿಂದಿನ ಕಾಲದಲ್ಲಿ 12 ಜ್ಯೋತಿರ್ಲಿಂಗಗಳು ದೂರ ದೂರದ ಬೆಟ್ಟದ ಮೇಲೆ, ಪರ್ವತದ ಮೇಲೆ, ದೂರ ದೂರದ ಊರುಗಳಲ್ಲಿ ಶಿವನ ಮಂದಿರಗಳನ್ನು ಮಾಡಿದ್ದು, ಶಿವನ ಪೂಜೆ ಮಾಡಿದ್ದೀವಿ. ಆವಾಗ ಈ ಯಾವುದು ಮಹಾಭಾರತ, ರಾಮಾಯಣ ಅವೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದರು. ಆಮೇಲೆ ಭಕ್ತಿಯ ಒಂದು ಸಾಮಗ್ರಿಗಳು, ಪುರಾಣಗಳು, ಪುಣ್ಯಕಥೆಗಳು ಅವೆಲ್ಲವೂ ಈ ದ್ವಾಪರ ಯುಗದಿಂದ ಪ್ರಾರಂಭ ಮಾಡಿದೆ. ಮೊದಲು ಮಾಡಿದ್ದೀವಿ, ನಂತರ ರಾಧಾಕೃಷ್ಣ, ಆಮೇಲೆ ಲಕ್ಷ್ಮೀನಾರಾಯಣ, ನಂತರದಲ್ಲಿ ರಾಮ ಸೀತೆ ಪೂಜೆ ಮಾಡಿದ್ದೀವಿ. ಅದರ ನಂತರದಲ್ಲಿ ಮತ್ತೆ ಪ್ರಾಣಿ ಮುಖ ಇರುವಂಥ ದೇವತೆಗಳನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ. ಅದರ ನಂತರದಲ್ಲಿ ಪ್ರಕೃತಿಯ ತತ್ವಗಳನ್ನು ಪೂಜೆ ಮಾಡಿದ್ದೀವಿ ಕಲಿಯುಗದಲ್ಲಿ. ದ್ವಾಪರ ಯುಗದಲ್ಲಿ ಭಕ್ತಿಯಲ್ಲಿನ ಭಾವನೆ ಇತ್ತು, ಭಕ್ತಿಯೊಳಗಡೆ ಭಾವನೆ ಇತ್ತು. ಅವು ನಂತರ ಆಮೇಲೆ ಇಲ್ಲಿ 100 ವರ್ಷ ಆಯುಷ್ಯ. ಇಲ್ಲಿ ಅನೇಕ ಧರ್ಮಗಳು ಪ್ರಾರಂಭ ಆಯಿತು. ಅಲ್ಲಿ ಒಂದೇ ಧರ್ಮ ಇತ್ತು ಅರ್ಧಕಲ್ಪದೊಳಗೆ. ದ್ವಾಪರ ಯುಗ ದ್ವಿ ಅಂದರೆ 2 ಹೆಚ್ಚು ಅರ್ಥ. ಅದಕ್ಕೆ ಹೆಚ್ಚು ಧರ್ಮಗಳು, ಅನೇಕ ಧರ್ಮಗಳು, ಅನೇಕ ಭಾಷೆಗಳು ಬಂತು. ಆಮೇಲೆ ಯುದ್ಧಗಳು ಪ್ರಾರಂಭ ಆಯಿತು, ರಾಜ್ಯ ವಿಸ್ತಾರ ಪ್ರಾರಂಭ ಆಯಿತು. ಅವರ ರಾಜ್ಯ ಇವ್ರು ಗೆದ್ದುಕೊಳ್ಳೋದು, ಇವ್ರ ರಾಜ್ಯ ಅವ್ರು ಗೆದ್ದುಕೊಳ್ಳೋದು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಈ ಕೆಟ್ಟ ಗುಣಗಳ ಪ್ರವೇಶ ಆಯಿತು. ಕೆಳಗಿಳಿತಾ ಬಂದಿದೆ. ಇಲ್ಲಿ ದ್ವಾಪರ ಯುಗದಲ್ಲಿ 100 ವರ್ಷ ಆಯುಷ್ಯ. ಅಲ್ಲಿ ಪ್ರಕೃತಿ ಇನ್ನೂ ಸ್ವಲ್ಪ ನಮಗೆ ಸಹಯೋಗಿ ಆಗಿತ್ತು. ನಂತರದಲ್ಲಿ ಕಲಿಯುಗ, ಕರಿಬಣ್ಣದಲ್ಲ ಕೆಂಪು ಬಣ್ಣ ದಾಟಿದ್ಮೇಲೆ ಕರಿಯದಲ್ಲ, ಇದು ಕಲಿಯುಗ ಪ್ರಾರಂಭ ಆಯಿತು. ಕಲಿಯುಗದಲ್ಲಿ ಪ್ರಾಣಿ ಮುಖ ಇರುವಂಥ ದೇವತೆಗಳನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಗಣಪತಿ, ಬಸವಣ್ಣ, ಹನುಮಂತ ಈ ರೀತಿ ಬಹಳಷ್ಟು ದೇವತೆಗಳನ್ನು ಸೃಷ್ಟಿ ಮಾಡಿ ಪೂಜೆ ಮಾಡ್ತಾ ಬಂದಿದ್ದೀವಿ. ಯಾಕಂದರೆ ನಮ್ಮ ಬುದ್ಧಿ ಭಗವಂತ ಯಾರು ಅನ್ನೋದನ್ನು ಗುರುತಿಸಲಾರ್ದಷ್ಟು ಕೆಳಗಡೆ ಬರ್ತದೆ. ಆವಾಗ ಏನು ಕಾಣಿಸ್ತದೆ? ಕಲ್ಲು, ಕಸಬರಗಿ, ಹುಲ್ಲು, ಗುಡುಕಲ್ಲು ಎಲ್ಲವನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಭಕ್ತಿಯೊಳಗಡೆ ಭಾವನೆ ಅನ್ನುವಂಥದ್ದು ಕಳೀತಾ ಬೇಕು. ಈ ಭಕ್ತಿ ಏನಾಗ್ಬಿಟ್ಟದೆ ಅಂದರೆ ಆಡಂಬರದ ಆಚರಣೆ. ಇವ್ರು ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಂದರೆ ನಾವು ಪೂಜೆ ಮಾಡಬೇಕು. ನಾವು ಸಣ್ಣವರಿದ್ದಾಗ ಲಕ್ಷ್ಮೀ ಪೂಜೆ ಮಾಡಬೇಕು, ಒಟ್ಟಾರವಾಗಿರೋರ್ನೆಲ್ಲರೂ ಆರತಿ ಮಾಡೋದಕ್ಕೆ ಕರಿಬೇಕು ಅಂದರೆ ಅರ್ಶಿನ ಕುಂಕುಮ ಬರ್ರಿ, ಆರತಿ ಮಾಡೋದಕ್ಕೆ ಬರ್ರಿ ಅಂತ ನಾವು ಸಣ್ಣವರಿದ್ದಾಗ ಕರೆದು ಬರೀ ಮನೆಯಲ್ಲೆಲ್ಲ ಕರೆದು ಹೋಗ್ತೀವಿ. ಆದರೆ ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತಾರೆ. ನಮ್ಮ ಮನೆ ಪೂಜೆ ಹೆಂಗದಕ್ಕೆ ನೋಡಿ ಬರ್ರಿ ಅಂತ. ಅವ್ರ ಮನೆಯೊಳಗೆ ಹಿಂಗೆ ಪೂಜೆ ಮಾಡ್ಯಾರ, ಇವ್ರ ಮನೆಯೊಳಗೆ ಹಿಂಗೆ ಪೂಜೆ ಮಾಡ್ಯಾರ. ಅವ್ರ ಮನೆಯೊಳಗೆ ಅಂಥ ಸೀರೆ ಏರ್ಸ್ಯಾರ, ಇವ್ರ ಮನೆಯೊಳಗೆ ಇಂಥ ಸೀರೆ. ಅವ್ರ ಮನೆಯೊಳಗೆ ಇಂಥ ಆಭರಣ, ಅವ್ರ ಯೂಟ್ಯೂಬ್ಗಳಿಗೆ ನೋಡಿ ಹೆಂಗೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಂತ. ಪೂಜಾ ಭಾವನೆಯಿಂದ ಭಕ್ತಿಯಿಂದ ಮಾಡೋದು ಹೋಗ್ತದೆ. ಈಗ ಯೂಟ್ಯೂಬ್ ಒಳಗೆ ನೋಡಿ ಲಕ್ಷ್ಮೀ ಕೊಡ ಹೆಂಗೆ ಇರ್ತಾರೆ, ಕೊಡ ಸೀರೆ ಹೆಂಗೆ ಏರಿಸ್ತಾರೆ, ಸೀರೆ ಏನೇನು ಇರ್ತಾರೆ, ಅವ್ರು ಏನೇನು ನೈವೇದ್ಯ ಮಾಡಿರ್ತಾರೆ ಅಂತ ನೋಡಿ ಅವ್ರ ಮನೆಯೊಳಗೆ ಹಂಗೆ ಮಾಡಿದ್ರು, ಹಂಗೆ ಮಾಡೋದಲ್ಲ, ಇವ್ರ ಮನೆಯೊಳಗೆ ಹಿಂಗೆ ಮಾಡಿದ್ರು, ಹಿಂಗೆ ಮಾಡಬೇಕು ಅಂತ. ಇದೆಲ್ಲ ಏನು ಅಂದರೆ ಆಡಂಬರದ ಆಚರಣೆ. ಭಕ್ತಿಯೊಳಗೆ ಏನಂದರೆ ಪೂರ್ಣ ಆಡಂಬರದ ಆಚರಣೆ, ಕಡೆ ಬೀಳ್ತಾರಿಂದ ಬರುತ್ತೆ. ಆಮೇಲೆ ಪ್ರಕೃತಿ ನಮಗೆ ತೊಂದರೆ ಕೊಡಬಾರ್ದು ಅಂತ ಇನ್ನೊಂದು ಗಣೇಶನ ಹಬ್ಬ ಮಾಡ್ತೀವಿ. ಗಣೇಶನ ಹಬ್ಬ ನಮ್ಮ ಹಿರಿಯರು ಯಾವ ರೀತಿ ಹಬ್ಬ ಮಾಡಬೇಕು ಅಂತ ತಿಳಿಸ್ಕೊಟ್ರು. ಗಣೇಶನ ಕಥೆಯನ್ನು ಹೇಳಿದರು. ಗಣೇಶನ ಕಥೆ ಎಲ್ಲರೂ ಹೇಳಿವಲ್ಲ. ಗಣೇಶ ಹೇಗೆ ಹುಟ್ಟಿದ ಅಂತಂದರೆ ಪಾರ್ವತಿ ತನ್ನ ಮೈ ಮೇಲಿರುವಂಥ ಮಣ್ಣಿನಿಂದ ಗಣೇಶನನ್ನು ಸೃಷ್ಟಿ ಮಾಡಿದಳು ಅಂತ ಹೇಳಿದರು. ಆಯಿತು, ಸೃಷ್ಟಿ ಮಾಡಿದಳು. ಆ ಗಣೇಶನನ್ನು ಬಾಗಿಲುಕಾಯೋದಕ್ಕೆ ಕೂರಿಸಿದ್ರು. ಆಗ ಶಂಕರ ಬಂದ, ಬಾಗಿಲ ದಾರಿ ಬಿಡುವಂತ ದಾರಿ ಬಿಡಲಿಲ್ಲ, ಕುತ್ತಿಗೆ ಕತ್ತರಿಸಿಲ್ಲ. ಕುತ್ತಿಗೆ ಕತ್ತರಿಸಿದ ಮೇಲೆ ಪಾರ್ವತಿ ಬಂದಾಗ್ತದೆ. ಆಗ ಶಂಕರ ಏನು ಮಾಡಿದ, ಆನೆ ಗುಡ್ಡೆ ತಂದು ಹಚ್ಚಿದ. ಆನೆ ಗುಡ್ಡೆ ತಂದು ಹಚ್ಚಿದ. ಗಣಪತಿ ಇಲ್ಲಿ ಮೇಲೆ ಕೂತು ಹೊರಟಿದ್ದ. ಆಮೇಲೆ ಬಂತು. ಆಗ ಅವನು ಇಲ್ಲಿ ಓಡಿ ಬಿತ್ತು. ಗಣಪತಿ ಬಿದ್ದ, ಹೊಟ್ಟೆ ಒಳಗಿನ ಕಡೆ ಬಿತ್ತು. ಮತ್ತೆ ಬಟ್ಟೆ ಹಾಕೊಂಡ, ಹೊಟ್ಟೆಗೆ ಹಾವನ್ನು ಕಟ್ಕೊಂಡ ಹೋದ. ಈ ಕಥೆ ನಾವು ನೀವೆಲ್ಲ ಕೇಳಿದ್ವಿ, ವಿಚಾರ ಮಾಡಿ. ಈಗ ಒಂದು ಅಕ್ಕಿ ಮೈ ಮೇಲಿರುವಂಥ ಮಣ್ಣಿಂದ ಗಣಪತಿ ನಿರ್ಮಾಣ ಮಾಡಿದ್ರು. ಎಷ್ಟು ದಿನ ಸ್ನಾನ ಮಾಡಿಲ್ಲ ಅಂದರೆ ಗಣಪತಿ ನಿರ್ಮಾಣ ಮಾಡುವಂಥ ಮಣ್ಣು ಬರ್ತದೆ, ವಿಚಾರ ಮಾಡಿ. ಇದರ ಹಿಂದೆ ಅಧ್ಯಾತ್ಮದ ರಹಸ್ಯ ಇದೆ, ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಎಷ್ಟು ದಿನ ಸ್ನಾನ ಮಾಡಿಲ್ಲ ಅಂದರೆ ಮೈ ಮೇಲೆ ಮಣ್ಣು ಬರ್ತದೆ, ಸಾಧ್ಯದಲ್ಲಿ ಹೋಗಲಿ. ಮೈ ಮೇಲಿನ ಮಣ್ಣಿನಿಂದ ಮಾಡಿದ್ದು, ಸೃಷ್ಟಿ ಮಾಡಿ ನಿಲ್ಲಿಸಿದ್ದು ಅಂತಿದ್ವಿ. ಆ ನಿಲ್ಲಿಸಿರುವಂಥ ಮಗುವಿಗೆ ಅವ ಶಂಕರ, ಶಿವ ಅಂತಾದರೂ ಕರೀರಿ, ಶಂಕರ ಅಂತಾದರೂ ಕರೀರಿ, ಅವನು ಕುತ್ತಿಗೆ ಕತ್ತರಿಸಿದ.
ಅವನಿಗೆ ನನ್ನ ಮಗ ಅಲ್ಲ ಪಾರ್ವತಿ ಸೃಷ್ಟಿ ಮಾಡೋಣ ಏನು ಗೊತ್ತಿಲ್ಲದೆ ಹೋದರೂ ಕೂಡ ಆ ಮಗುವಿನ ಕುತ್ತಿಗೆ ಕತ್ತರಿಸುವಷ್ಟು ನಿರ್ದಯ ಇರುವುದಕ್ಕೆ ಸಾಧ್ಯತೆ ಇಲ್ಲ. ವಿಚಾರ ಮಾಡಿ, ಸಾಧ್ಯತೆ ಇಲ್ಲ. ಬರೀ ದಾರಿ ಬಿಟ್ಟಿಲ್ಲ ಅಂತಂದರೆ ಕುತ್ತಿಗೆ ಕತ್ತರಿಸ್ತಾನೆ ಅಂತ ಅರ್ಥ. ಆ ರೀತಿ ಎಲ್ಲ ಸಾಧ್ಯತೆ ಏನು? ಸಾಧ್ಯ ಇಲ್ಲ. ಹಾಗೆ ಕತ್ತರಿಸಿದ ಅಂತ ವಿಚಾರ ಮುಂದೆ ವಿಚಾರ ಮಾಡಿ. ಕತ್ತರಿಸಿದ, ತಲೆ ಹಚ್ಚಿದ. ಯಾವುದು? ಆನೆ ತಲೆ. ಆ ಮಗುವಿನ ತಲೆ ಎಷ್ಟು? ಇಷ್ಟು. ಆನೆ ತಲೆ ಎಷ್ಟು? ಆನೆ ಮರಿ ಇದ್ರೂ ಕೂಡ ಇಷ್ಟು. ಆ ತಲೆಗೂ ಈ ತಲೆಗೂ ವ್ಯಾಚಾರ ಆಗ್ತದೆ ಅಂದರೆ ಹೋಗಿ ಹಚ್ಚಿದ ಅಂತಲೇ ತಿಳ್ಕೊಂಡು ಹಚ್ಚಿದ ಮೇಲೆ ಅವನು ಇಲಿ ಮೇಲೆ ಕುಂತ. ಇಲಿ ಎಷ್ಟು ತೆಗೆದು ಭಾಳ ತಷ್ಟುಗಳಂದ್ರೆ ಇಷ್ಟು ದೊಡ್ಡ ಇಲಿ. ಅದು ಗಣಪತಿಯನ್ನು ಲಂಬೋದರ ಮಹಾಕಾಯ ಅಷ್ಟು ದೊಡ್ಡ ಗಣಪತಿ ಇಷ್ಟು ಇಲಿ ಮೇಲೆ ಕೂಡೋದಕ್ಕೆ ಸಾಧ್ಯತೆ ಕೂತ್ಕೊಂಡಿದ್ದ ಅಂತಲೇ ವಿಚಾರ ಮಾಡ. ಕೂತ್ಕೊಂಡು ಹೊರಟ. ಆ ಇಲಿ ಏನು ಮಾಡ್ತು? ಹಾವು ನೋಡಿ ಓದೋಯ್ತು. ಗಣಪತಿ ಬಿದ್ದ. ಗಣಪತಿ ಬಿದ್ದ. ಹೊಟ್ಟೆಯೊಳಗಿನ ಕಡುಬು ಹೊರಗಡೆ ಚೆಲ್ಲಿ. ಸಾಧ್ಯತೆ ಊಟ ಮಾಡಿ ತಿಂದಿರುವಂಥ ಕಡುಬು ಇರ್ತದ 100 ಶೇಕಡ ಹೋಗಿರ್ತದೆ, 100 ಹೋಗಿರ್ತದೆ. ಆದರೆ ಹೊಟ್ಟೆ ಬಿದ್ದ ತಕ್ಷಣ ಹೊಟ್ಟೆ ಹೊಡೆಯೋದಕ್ಕಾದ್ರೂ ಸಾಧ್ಯನಾ? ಅಥವಾ ಹೊಟ್ಟೆ ಹೊಡಿತು ಅಂದರೆ ಕಡುಬು ಹೊರಗೆ ಬಿಡೋದಕ್ಕೆ ಸಾಧ್ಯನಾ? ಅಥವಾ ಹೊರಗೆ ಬಿದ್ದಿದ್ದ ಕಡುಬು ಮತ್ತೆ ಹೊಟ್ಟೆ ಒಳಗೆ ಹಾಕೋದು ಸಾಧ್ಯನಾ? ಮಕ್ಕಳೇನಾದ್ರು ಕೆಳಗಡೆ ಚೆಲ್ಲಿದ್ದಕ್ಕೆ ಅಂಗಡಿ ಆಗ್ತದೆ ಬಿಟ್ಟು ಮತ್ತೊಂದು ತೊಗೊತೀವಿ. ಆದರೆ ಹೊಟ್ಟೆ ಒಳಗಿನ ಕಡುಬು ಬಿಟ್ಟು ಮತ್ತೆ ಹೊಟ್ಟೆಗೆ ಹಾಕೊಂಡ. ಚಂದ್ರನಕ್ಕ ಹೊಟ್ಟೆಗೆ ಮತ್ತೆ ಹಾವನ್ನು ಕಟ್ಕೊಂಡ. ಅವ್ನಿಗೆ ಹಾವು ಕಟ್ಕೊಳ್ಳೋ ಬಗ್ಗೆ ಏನಾದ್ರು ಕಟ್ಕೋಬೇಕಾಗುತ್ತಲ್ಲ. ಹಾವನೇ ಹತ್ತಿಗೆ ಕಟ್ಕೊಂಡ. ಅವನಿಗೆ ಹಾವನೇ ಸಿಗ್ತಾ ಕಟ್ಕೊಳ್ಳೋದಕ್ಕೆ ಅವನೇ ಹತ್ತಿಗೆ ಕಟ್ಕೊಂಡ. ಇದರ ಹಿಂದಗಡೆ ಒಂದು ಆಧ್ಯಾತ್ಮಿಕ ರಹಸ್ಯ ಇದೆ. ನಮ್ಮ ಭಾರತೀಯರು, ನಮ್ಮ ಪೂರ್ವಜರು ಬಹಳ ಬುದ್ಧಿವಂತರು. ನಮಗೆ ಒಂದು ಅಧ್ಯಾತ್ಮದ ತಿಳುವಳಿಕೆಯನ್ನು ಕೊಟ್ಟು ಈ ಕಥೆಗಳನ್ನು ಸೃಷ್ಟಿಸಿದ್ವಿ. ನಾವು ಅಧ್ಯಾತ್ಮದ ತಿಳುವಳಿಕೆ ಇಲ್ಲದೆ ಬರೀ ಆಚರಣೆ ಮಾಡ್ತಾ ಹೋಗ್ತೀವಿ. ಅಧ್ಯಾತ್ಮ ಏನು ಇದರಲ್ಲಿ ಅಂದರೆ ಪಾರ್ವತಿ ಅರ್ಥಾತ್ ಪ್ರಕೃತಿ ಮಾತೆ. ಪ್ರಕೃತಿ ಮಾತೆಯ ಮಡಿಲಿನಿಂದ ಈ ಮಣ್ಣಿನಿಂದ ಈ ದೇಹದ ನಿರ್ಮಾಣ ಆಗಿದೆ. ಈ ಪ್ರಕೃತಿಯ 5 ತತ್ವಗಳಿಂದ ಈ ದೇಹದ ನಿರ್ಮಾಣ ಆಗಿದೆ. ಅದಕ್ಕೆ ಪಾರ್ವತಿ ಈ ಮಗುವಿನಿಂದ ಸೃಷ್ಟಿಸಿದರು ಅಂತ. ಆ ಶಿವನು ಕುತ್ತಿಗೆ ಕತ್ತರಿಸಿದ, ತಲೆ ತೆಗೆದ. ಯಾವ ತಲೆ ತೆಗೆದ ಅಂತಂದರೆ ಸಣ್ಣ ತಲೆ ತೆಗೆದ, ದೊಡ್ಡ ತಲೆ ಕೊಟ್ಟ. ಸಣ್ಣ ತಲೆ ಅಂತಂದರೆ ಸಂಕುಚಿತ ಭಾವನೆ. ಈಗ ಹೇಳ್ತೀವಿ, ಸಣ್ಣ ಹುಡುಗರಿಗೆ ಭಾಳ ಬುದ್ಧಿ ಚಲೋ ಇತ್ತಂದರೆ ನಿಮ್ಮ ತಲೆ ಭಾಳ ಹುಷಾರದಾಗಿತ್ತು. ಸ್ವಲ್ಪ ಪಾಪ ಇದ್ದಂದ್ರೆ ತಣ್ಣಿದ್ದಂದ್ರೆ ನಿಮ್ಮ ತಲೆ ಹಗರಿಲ್ಲ. ಅವನಿಗೆ ಏನಂತೀವಿ, ನಿಮ್ಮ ತಲೆ ದೊಡ್ಡದದ, ನಿಮ್ಮ ತಲೆ ಸಣ್ಣದದ ಅಂತೇಳಿ. ತಲೆ ಅಂದರೆ ಈ ಚರ್ಮದ ತಲೆ, ಬುರುಡೆ ತಲೆ ಅಲ್ಲ, ಬುದ್ಧಿಗೆ ತಲೆ ಅಂತ ಉಪಯೋಗ ಮಾಡಿ. ಅದಕ್ಕೆ ಭಗವಂತ ಅಹಂಕಾರ ಅಭಿಮಾನದ ಬುದ್ಧಿಯನ್ನು ಕತ್ತರಿಸಿ ದೊಡ್ಡ ಬುದ್ಧಿಯನ್ನು ಕೊಟ್ಟ ಅಂತ ಆನೆ ತಲೆಯನ್ನು ಹಚ್ಚಿ. ಆನೆ ತಲೆಯಲ್ಲಿ ಯಾಕೆ ಹಚ್ಚಿದ್ರು ಅಂದರೆ ಆನೆಯಲ್ಲಿ ವಿಶೇಷ ಗುಣ ಇಲ್ಲ. ಆನೆಗೆ ಸಣ್ಣದಿರುವಂಥ ವಸ್ತು ದೊಡ್ಡದು ಕಾಣಿಸ್ತದೆ. ಯಾಕಂದರೆ ಕಾಲು ಇಡಬೇಕು ಅಂದರೆ ಸಣ್ಣ ವಸ್ತು ಕಾಣುತ್ತಿಲ್ಲ. ಸಣ್ಣದಲ್ಲಿ ದೊಡ್ಡ ಕಾಣ್ತದೆ ಅಂದರೆ ಅದು ನೋಡ್ತದೆ. ಆಮೇಲೆ ಆನೆ ಗಂಭೀರವಾಗಿರುವಂತಹ ಪ್ರಾಣಿ. ಅದು ಆಳವಾಗಿರುವಂಥ ಬೇರನ್ನು ಕಿಸಿ ತೆಗೆಯುವಂಥ ಶಕ್ತಿ ಅದರಲ್ಲಿದೆ. ಗಂಭೀರವಾಗಿರುವಂತಹ ಪ್ರಾಣಿ. ಅದಕ್ಕೆ ಭಗವಂತ ಎಂಥ ಬುದ್ಧಿಯನ್ನು ಕೊಟ್ಟ? ಅಸಾಧಾರಣ ಬುದ್ಧಿ, ಸಂಕುಚಿತ ಬುದ್ಧಿಯನ್ನು ತೆಗೆದು ದೊಡ್ಡ ತಲೆ ಕೊಟ್ಟ ಅನ್ನೋದಕ್ಕೆ ಆನೆ ತಲೆ ಹಚ್ಚಿದ ಅಂತ ಹೇಳಿ. ಆಮೇಲೆ ಇಲಿ ವಾಹನವನ್ನು ಕೊಟ್ಟರು. ಇಲಿ ಅರ್ಥಾತ್ ವಾಹನ, ಚಂಚಲವಾದಂತಹ ಪ್ರಾಣಿ. ಈಗ ಯಾವುದೇ ವಾಹನದ ಸವಾರಿ ನಾವು ಮಾಡ್ತೀವಿ ಅಂತಂದರೆ ಏನು ಮಾಡ್ತೀವಿ? ಅಲ್ಲಿ ಕಂಟ್ರೋಲಿಂಗ್ ಪವರ್ ನಮ್ಮ ಕೈಯೊಳಗಡೆ ಇರ್ತದೆ. ಈಗ ಎತ್ತಿನ ಗಾಡಿಯೊಳಗೆ ಹೋಗ್ತೀವಿ ಅನ್ನೋ ಉದಾಹರಣೆ ಇರ್ತದೆ. ಕುದುರೆ ಗಾಡಿಯೊಳಗೆ ಹೋಗ್ತೀವಿಲ್ಲ, ನಮ್ಮ ಕೈಯೊಳಗೆ ಇರ್ತದೆ. 2 ವೀಲರ್ 4 ವೀಲರ್ ಹೋಗ್ತೀವಿ, ಬ್ರೇಕ್ ಇರ್ತದೆ, ನಮ್ಮ ಕೈಯೊಳಗಡೆ ಇರ್ತದೆ. ನಮಗೆ ಇಲಿಯನ್ನು ಯಾಕೆ ವಾಹನ ಅಂತ ತೋರಿಸಿದ್ರು ಅಂದರೆ ಇಲಿ ಮನಸ್ಸಿನಂತೆ ಚಂಚಲವಾಗಿರುವಂತಹ ಪ್ರಾಣಿ. ನಮ್ಮ ಮನಸ್ಸು ಚಂಚಲವಾಗಿರುವಂಥದ್ದು. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು ಅನ್ನೋದಕ್ಕಾಗಿ ಗಣೇಶನಿಗೆ ದೊಡ್ಡ ದೇಹ ಇದ್ದರೂ ಕೂಡ ಸಣ್ಣ ಇಲಿಯನ್ನು ತೋರಿಸಿದ್ರು. ಇಲಿ ಓಡಬೇಕು. ಯಾವಾಗ ಓಡಬೇಕು ಅಂದರೆ ಹಾವು ನೋಡಿ. ಹಾವು ಅರ್ಥಾತ್ ವಿಷಕಾರಿ ಗುಣಗಳು, ಕೆಟ್ಟ ಗುಣಗಳು. ಆ ಕೆಟ್ಟ ಗುಣಗಳಿಗೆ ಇಲ್ಲಿ ಅಂಜು ಹೋಯಿತು, ಓಡಿ ಹೋಯಿತು. ಅವಾಗ ಯುದ್ಧ. ನಮ್ಮಲ್ಲಿ ಎಷ್ಟೇ ಒಳ್ಳೆಯ ಸಾಧನೆ ಮಾಡಿದರೆ, ಒಳ್ಳೆಯ ಗುಣಗಳಿರಲಿ, ಒಳ್ಳೆಯ ಕರ್ಮ ಇರಲಿ, ಏನೇ ಒಳ್ಳೆಯದು ಮಾಡಿದ್ವಿ ಅಂತಂದರೆ ಕೆಟ್ಟದ್ದಕ್ಕೆ ಯಾವಾಗ ನಮ್ಮ ಮನಸ್ಸು ಹೋಗ್ತದೆ ಆಗ ನಾವು ಏನು ಮಾಡಿದರೂ ಮಣ್ಣೊಳಗೆ ಹಾಕ್ತದೆ. ಮೊದಲು ಇವತ್ತು ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬೋದು, ಅವ್ರು ಏನೆಲ್ಲ ಮಾಡಿರ್ಬೋದು, ಏನೇ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅಂದರೆ ಅವ್ರು ಮಾಡಿದ್ದೆಲ್ಲ ಏನಾಗ್ತದೆ? ಮಣ್ಣು ಬಾಲಾಗ್ತದೆ. ನನಗೆ ಆ ಇಲಿ ಓಡಿ ಹೋಯಿತು, ಗಣಪತಿ ಬಿದ್ದ.
ಬುದ್ಧಿಯೊಳಗೆ ಇದ್ದಿದ್ದು ಕಳವು ಕೆಳಗೆ ಬೆಳಿಲ್ಲ. ಅವರು ಮಾಡಿರುವಂತಹ ಕೆಟ್ಟ ಗುಣಕ್ಕೆ ಮನಸ್ಸು ಸೋಲು ಹೋಯಿತು ಅಂದರೆ ಮಾಡಿರುವಂಥದ್ದು ಎಲ್ಲವೂ ಏನಾಗ್ತದೆ, ಮಣ್ಣು ಪಾಲಾಗ್ತದೆ. ಅದನ್ನೇ ಮತ್ತೆ ಹೊಟ್ಟೆಗೆ ಹಾಕೋಲ್ಲ, ಅರ್ಥಾತ್ ಮತ್ತೆ ಸುಧಾರಿಸಿಕೊಂಡು ನಾವು ಮಾವನ್ನೇ ಹೊಟ್ಟೆಗೆ ಕಟ್ಟಿಲ್ಲ. ಯಾಕಂದರೆ ವಿಕಾರಿ ಗುಣಗಳ ಮೇಲೆ ವಿಜಯಿಯಾದ, ವಿಕಾರಿ ಗುಣಗಳ ಮೇಲೆ ವಿಜಯಿಯಾಗಿ ಹೊಟ್ಟೆಗೆ ಕಟ್ಟಿಕೊಂಡ ಮತ್ತೆ ವಿಶ್ವ ಪರ್ಯಟನೆ ಮಾಡುವಂದಾಗ ಅವನು ಏನು ಮಾಡಿದ ಅಂತ, ತಂದೆ ತಾಯಿನೇ ನನಗೆ ಜಗತ್ತು, ತಂದೆ ತಾಯಿನೇ ನನಗೆ ವಿಶ್ವ ಅಂತ ಹೇಳಿದ. ತಂದೆ ತಾಯಿಯರಿಗೆ ಪ್ರದಕ್ಷಿಣೆ ಹಾಕಿದ ಅಂದರೆ ತಂದೆ ತಾಯಿಯರಿಗೆ ಗೌರವ ಕೊಟ್ಟ, ತಂದೆ ತಾಯಿನೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡ ಅಂತ ಈ ಕಥೆಯ ಮುಖಾಂತರ ಅಧ್ಯಾತ್ಮವನ್ನು ನಮ್ಮ ಪೂರ್ವಜರು ಕಲಿಸಿದ್ರು. ಆದರೆ ಇವತ್ತೇನಾಗ್ಬಿಟ್ಟದೆ, ಗಣಪತಿ ಕೂಡಿಸ್ತೀವಿ, ಓಣಿಯನ್ನು ಕೂಡಿಸ್ತೀವಿ, ಆ ಓಣಿಗಿಂತ ಈ ಓಣಿ ದೊಡ್ಡದು, ಈ ಓಣಿಗಿಂತ ಆಗ ಓಣಿ ದೊಡ್ಡದು, ಎಲ್ಲಿ ಜಗಾಟ ಬಡದಾಟ ಆಗಬಾರ್ದು ಅಂತ ದೊಡ್ಡ ಸಿಟಿಯೊಳಗೆಲ್ಲ ಸಿಟಿ ಹುಡುಕಲ್ಲ, ಪೊಲೀಸರು ಕಾಯಬೇಕಿರ್ತಾರೆ, ಕೊಂಗಾಟ ಕಾಯಬೇಕಿರ್ತಾರೆ. ಯಾಕಂದರೆ ಒಬ್ಬರು ಜಗಾಟ ಬಡದಾಟ ಆಗಬಾರ್ದು. ಈಗ ಹಬ್ಬ ಬಂದು ಏನು ಬಡದಾಟ ಆಗ್ತದೆ ಅಂತ ಚಿಂತೆ. ಶಾಂತಿ ಸೌಹಾರ್ದತೆಗಾಗಿ ಮಾಡಿರುವಂತಹ ಹಬ್ಬಗಳು, ಮಾಡಿರುವಂತಹ ಆಚರಣೆಗಳು ಇವತ್ತೇನಾಗ್ತಾ ಇದ್ದಾವೆ, ಅಶಾಂತಿ ಹಿಂಸೆಯಲ್ಲಿ ಕಡೆ ಬರ್ತಾ ಇದ್ದಾವೆ. ಆದ್ದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಅಧ್ಯಾತ್ಮದ ಅರ್ಥ ಏನು ಅನ್ನೋದನ್ನು ತಿಳಿದು ಪ್ರತಿಯೊಂದು ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕಾಗಿದೆ. ಅದಕ್ಕೆ ಯಾವಾಗ ಕಲಿಯುಗದಲ್ಲಿ ಅಂಧ ಆಚರಣೆಗಳು, ಮೂಢ ನಂಬಿಕೆಗಳು, ಅವುಗಳಿಗೆ ನಾವು ವರ್ಷ ಆಗ್ತೀವಿ, ಗುಣಮಟ್ಟ ಇನ್ನೂ ಕೆಳಗಡೆ ಬಂದಿದೆ. ಈ ಕಲಿಯುಗದಲ್ಲಿ ಸರಾಸರಿ ಆಯುಷ್ಯ 50 ವರ್ಷ, ಸತ್ಯಯುಗದಲ್ಲಿ 150 ವರ್ಷ, ತ್ರೇತಾಯುಗದಲ್ಲಿ 125 ವರ್ಷ, ದ್ವಾಪರ ಯುಗದಲ್ಲಿ 100 ವರ್ಷ, ಕಲಿಯುಗದಲ್ಲಿ 50 ವರ್ಷ. ಈಗ ಯಾರೇ ನಾವು 50 ವರ್ಷ ದಾಟಿದ್ವಿ ಅಂದರೆ ಬೋನಸ್ ಏಜ್, ನಮಗೆ ಬೋನಸ್ ಸಿಕ್ಕೈತಿ ಅಂದರೆ ಅದು ನಾವು ಯಾವುದಕ್ಕೆ ಉಪಯೋಗ ಮಾಡಬೇಕು ಅಂತ ಅಟೆನ್ಷನ್ ಇಟ್ಟು ಉಪಯೋಗ ಮಾಡಬೇಕು. ಅದಕ್ಕೆ ಈ ಕಲಿಯುಗದ ಅಂತ್ಯದಲ್ಲಿ ಎಲ್ಲ ಕಡೆಗೂ ಏನಾಗಿದೆ, ಏಕತೆ ಇಲ್ಲ, ಧರ್ಮದಲ್ಲಿ ಏಕತೆ ಇಲ್ಲ, ರಾಜಕೀಯದಲ್ಲಿ ಏಕತೆ ಇಲ್ಲ. ಭಾರತದ ಪರಿಸ್ಥಿತಿ ಏನಾಗಿದೆ, ಭಿಕ್ಷುಕ ಆಗಿದೆ. ಇದೇ ಭಾರತ ಹಿಂದೆ ತಿರುಗಿ ನೋಡಿದಾಗ ಇಡೀ ವಿಶ್ವಕ್ಕೆ ಗುರುವಾಗಿತ್ತು, ಇಡೀ ವಿಶ್ವದಲ್ಲಿ ಸಂಪತ್ತು ಸಮೃದ್ಧಿಯಿಂದ ತುಂಬಿತ್ತು, ಇಡೀ ವಿಶ್ವಕ್ಕೆ ಪೂಜ್ಯ ಆಗಿತ್ತು. ಆ ಭಾರತ ಇವತ್ತೇನಾಗುತ್ತದೆ, ಸಾಧಾರಣ ಆಗುತ್ತದೆ. ಈ ಎಲ್ಲ ಧರ್ಮದವರು ಹೇಳಿರೋದು ಏನಿದ್ದಾರೆ, ದೇವರು ಒಬ್ಬನೇ. ಎಲ್ಲ ಧರ್ಮದವರು ಏನು ಹೇಳಿದ್ದಾರೆ, ದೇವರು ಒಬ್ಬನೇ, ದೇವರೊಬ್ಬ ನಾಮ ಹಲವು. ಬಸವಣ್ಣವರು ಯೇಸು ಕ್ರಿಸ್ತ ಏನು ಹೇಳಿದ, ಗಾಡ್ ಈಸ್ ಒನ್, ಗಾಡ್ ಈಸ್ ಎ ಲೈಟ್. ಮೊಹಮ್ಮದ್ ಪೈಗಂಬರ್ ಏನು ಹೇಳಿದ್ರು, ಅಲ್ಲಾ ಏಕ್ ಮಹಿಮಾ ಅನೇಕ ಸಬ್ಕಾ ಮಾಲಿಕ್ ಏಕತೆ. ಆಮೇಲೆ ಸಿಖ್ ಧರ್ಮದಲ್ಲಿ ಏನು ಹೇಳಿದರು, ಏಕ ಓಂಕಾರ ನಿರಾಕಾರ. ಎಲ್ಲರೂ ಹೇಳಿದ್ರು ಒಂದೇ. ಅಂದರೆ ಆಚರಣೆ ಮಾಡೋದು ಏನು ಮಾಡ್ತಾ ಇದ್ದೀವಿ, ಅವ್ರು ಇವ್ರು ಕೊಲ್ಲೋದು, ಅವ್ರು ಕೊಲ್ಲೋದು, ಅವ್ರ ಧರ್ಮಕ್ಕಿಂತ ನಮ್ಮ ಧರ್ಮ ಹೆಚ್ಚು, ನಮ್ಮ ಧರ್ಮಕ್ಕಿಂತ ಅವ್ರ ಧರ್ಮ ಹೆಚ್ಚು, ಆ ಧರ್ಮದವ್ರು ಸರ್ವನಾಶ ಮಾಡಬೇಕು, ಈ ಧರ್ಮದವ್ರು ಸರ್ವನಾಶ ಮಾಡಬೇಕು ಎಂದಾದರೂ ಯಾವ ಧರ್ಮದಲ್ಲಿ ಅದು ಹೇಳಿಲ್ಲ. ಎಲ್ಲರೂ ನಾನೇ ಪರಮಾತ್ಮ ಇದ್ದೇನೆ, ಯಾರಾದರೂ ಧರ್ಮಗುರುಗಳು ಹೇಳಿದ್ರಂದ್ರೆ ಅವರೆಲ್ಲರೂ ತೋರಿಸಿದ್ದೇನು, ದೇವರು ಒಬ್ಬನೇ, ಅವನು ಒಬ್ಬನೇ ಇದ್ದಾನೆ ಅಂತ ತೋರಿಸಿದ್ರು. ಆದರೆ ಇವತ್ತೇನಾಗ್ಬಿಟ್ಟದೆ, ಒಬ್ಬರು ಇನ್ನೊಬ್ಬರು, ಒಂದು ಧರ್ಮ ಇನ್ನೊಂದು ಧರ್ಮದ ಮಧ್ಯೆ ಅಡ್ಡಗೋಡೆಗಳ ನಿರ್ಮಾಣ ಆಗ್ತಾ ಇದೆ. ಒಬ್ಬರು ಇನ್ನೊಬ್ಬರು ಮಾನವೀಯತೆಯನ್ನು ಮರೆತು ಧರ್ಮಗಳ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡು ಏನು ಮಾಡ್ತಾ ಇದ್ದೀವಿ, ಸಂಕುಚಿತ ಭಾವನೆಯಲ್ಲಿ ಇರ್ತಾ ಇದ್ದೀವಿ. ಅದಕ್ಕೆ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಧರ್ಮದಲ್ಲಿ ಏಕತೆ ಇಲ್ಲ, ರಾಜಕೀಯದಲ್ಲಿ ಒಂದು ಪಕ್ಷ ಆಳ್ತಿತ್ತು ಅಂದರೆ 100 ಪಕ್ಷನ ಹೆಂಗೆ ಬೆಳೆಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಈ ಭೂಮಿಯನ್ನು ಸುಧಾರಣೆ ಮಾಡಬೇಕು ಅಂತ ಯಾವ ರಾಜಕೀಯ ವ್ಯಕ್ತಿಗೂ ಇಲ್ಲ. ಏನಿದೆ ಪ್ರತಿಯೊಬ್ಬರಲ್ಲಿ ನಮ್ಮ ಹೊಟ್ಟೆಯನ್ನು ಎಷ್ಟು ದೊಡ್ಡ ಮಾಡ್ಕೋಬೇಕು ಅನ್ನೋದನ್ನೇ ಚಿಂತೆ ಇದೆ. ಯಾರಿಗಾದ್ರೂ ಈ ಭೂಮಿ ಸುಧಾರಣೆ ಮಾಡಬೇಕು, ಜನರ ಸುಧಾರಣೆ ಮಾಡಬೇಕು, ಈ ಜನರ ಕಲ್ಯಾಣ ಮಾಡಬೇಕು, ಹಿತರಕ್ಷಣೆ ಮಾಡಬೇಕು ಅನ್ನೋದು ಯಾರಿಗಾದ್ರೂ ಅದೇ ಇಲ್ಲರಿ ಇಲ್ಲ. ಏನಾದ್ರು ಮಾಡಿ ನಮ್ಮ ಹೊಟ್ಟೆ ಎಷ್ಟು ದೊಡ್ಡ ಮಾಡ್ಕೋಬೇಕು ಅನ್ನೋದೇನೆ. ಅಂದರೆ ಏಕತೆ ಅನ್ನುವಂಥದ್ದು ರಾಜಕೀಯದಲ್ಲೂ ಇಲ್ಲ, ಧರ್ಮದಲ್ಲೂ ಇಲ್ಲ. ಇದೇ ಭಾರತ ವಿಶ್ವಕ್ಕೆ ಗುರು ಆಗಿರುವಂಥದ್ದು ಇವತ್ತು ಬೇರೆ ದೇಶಗಳಿಂದ ಸಾಲ ತಗೊಳ್ತಾ ಇದೆ. ಈ ರೇಷನ್ ಅಂಗಡಿಯಲ್ಲಿ ರೇಷನನ್ನು ಕ್ಯೂ ಹಚ್ಚಿ ತೊಗೊಂಡು ಬರ್ತಾ ಇದ್ದೀವಿ. ಮೊದಲು ಇದೇ ಭಾರತದಲ್ಲಿರುವಂಥ ಸಂಪತ್ತನ್ನು ಎಷ್ಟು ಜನ ಲೂಟಿ ಮಾಡ್ಕೊಂಡು ಹೋದ್ರು. ಮೊಹಮ್ಮದ್ ಗಜ್ನಿ ಯಾರು 16ನೇ ಯಾವುದು ಈ ಸೌರಾಷ್ಟ್ರ ಸೋಮನಾಥನ ಮಂದಿರದಲ್ಲಿರುವಂಥ ಸಂಪತ್ತನ್ನು ಮುಸ್ಲಿಂ ಅರಸ 16 ಬಾರಿ ಲೂಟಿ ಮಾಡಿದ್ದಾರೆ. ಎಲ್ಲರೂ ಬ್ರಿಟಿಷರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು,
ಆಗಬೇಕು, ಜಗತ್ತಿನ ಮಾಲೀಕ ಆಗಬೇಕು ಯಾರು ಅಂದರೆ ಭಾರತನೇ ಆಗ್ತದೆ. ಯಾಕಂದರೆ ಇದು ನಿಯಮ. ಅದಕ್ಕೆ ಎರಡು ಮಂಗನ ಜಗಾಡ್ತಿರ್ಬೇಕಾದ್ರೆ ಬೆಕ್ಕದ ಜಗಾಡ್ತಿರ್ಬೇಕಾದ್ರೆ ಮಂಗನಿಗೆ ಲಾಭ ಆಯಿತು ಅಂತ. ಇವತ್ತು ರಷ್ಯಾ ಅಮೆರಿಕದಂಥ ಎರಡು ರಾಷ್ಟ್ರಗಳು ಎರಡು ಗುಂಪುಗಳಾಗಿ ಯುದ್ಧ ಮಾಡ್ತಾರೆ. ಈಗ ಮೊದಲನೇ ವಿಶ್ವ ಯುದ್ಧ ಮುಗಿದುಬಿಡ್ತದೆ, ಎರಡನೇ ವಿಶ್ವ ಮಹಾಯುದ್ಧ ಆಗಿಬಿಡ್ತದೆ, ಮೂರನೇ ವಿಶ್ವ ಮಹಾಯುದ್ಧದ ಛಾಯೆ ಈಗ ನಮ್ಮ ಎದುರುಗಡೆ ಕಾಣ್ತಾ ಇದೆ. ಆದರೂ ಕೂಡ ಇಡೀ ವಿಶ್ವ ಯಾವುದು ಇಸ್ಲಾಂ ರಾಷ್ಟ್ರ, ಯಾವುದು ಕ್ರಿಶ್ಚಿಯನ್ ರಾಷ್ಟ್ರಗಳೇ ಮಾಲೀಕ ಆಗ್ಬೋದಿತ್ತು. ಅವರಲ್ಲಿ ಸಂಪತ್ತು ನೋಡಬೇಕು ಅಂದರೆ ಅವರು ಒಂದಾದರೆ, ಯಾವುದು ಕ್ರಿಶ್ಚಿಯನ್ ರಾಷ್ಟ್ರಗಳು ಒಂದಾದರೆ ಇಡೀ ಜಗತ್ತಿಗೆ ಅವರು ಮಾಲೀಕ ಆಗಬೇಕಾಗಿತ್ತು. ಆದರೆ ನಿಯಮ ನಾಡಿಲ್ಲ. ಬಾಹುಬಲದಿಂದ ವಿಶ್ವದ ರಾಜ್ಯ ಸಿಗುವುದಿಲ್ಲ, ಶಾಂತಿಯ ಬಲದಿಂದ ವಿಶ್ವದ ರಾಜ್ಯ ಸಿಗ್ತದೆ. ಶಾಂತಿ ಬಲ ಎಲ್ಲಿದೆ ಅಂದರೆ ಭಾರತ ದೇಶದಲ್ಲಿ, ಭಾರತದಲ್ಲಿಯೇ ಶಾಂತಿಯ ಬಲ ಇದೆ. ಅದಕ್ಕೆ ಭಾರತ ಭೂಮಿಗೆ ಹೇಳಲಾಗ್ತದೆ ಧರ್ಮಭೂಮಿ, ಕರ್ಮಭೂಮಿ, ದೈವಭೂಮಿ ಅಂತ ಹೇಳಲಾಗ್ತದೆ. ಭಾರತಕ್ಕೆ ತಾಯಿ ಅಂತ ಕರೀಲಾಗ್ತದೆ, ಭಾರತಕ್ಕೆ ಮಾತಾ ಅಂತ ಕರೀಲಾಗ್ತದೆ. ಭಾರತ ಎಲ್ಲ ಧರ್ಮಗಳಿಗೂ ಆಶ್ರಯ ಕೊಟ್ಟಿರುವಂತಹ ಭೂಮಿ. ಭಾರತ ಎಲ್ಲ ಸಂಸ್ಕೃತಿಗಳಿಗೆ, ಸಂಪ್ರದಾಯಗಳಿಗೆ, ಆಚರಣೆಗಳಿಗೆ, ಉಡುಪುಗಳಿಗೆ, ವೇಷ ಭಾಷೆ ಎಲ್ಲದಕ್ಕೂ ಆಶ್ರಯ ಕೊಟ್ಟಿರುವಂತಹ ಭೂಮಿ ಅಂದರೆ ಈ ಭಾರತ ಒಂದೇ. ಈ ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವುದಾದ್ರೂ ದೇಶದಲ್ಲಿ ಇಷ್ಟೊಂದು ಸ್ವಚ್ಛಂದವಾದಂಥ ಸ್ವತಂತ್ರ ಇದೆ ಅಂದರೆ ಎಲ್ಲ ಭಾಷೆಗಳಿಗೆ, ಎಲ್ಲ ವೇಷಗಳಿಗೆ, ಎಲ್ಲ ಆಚರಣೆಗಳಿಗೆ ಎಲ್ಲಾದರೂ ಇದೆ ಅಂದರೆ ಇಲ್ಲ. ಎಲ್ಲರೂ ಒಂದೊಂದು ದೇಶಗಳಲ್ಲಿ ತಮ್ಮ ದೇಶದ ಆಚರಣೆ ಅಷ್ಟೇ ಮಾಡಬೇಕು. ಮುಸುಕು ಹಾಕೋಬೇಕು ಅಂದರೆ ಮುಸುಕು ಹಾಕ್ಕೊಂಡೇ ಇರಬೇಕು. ಆ ದೇಶಗಳು ಯಾರಿದ್ರೂ ಭಾರತದಲ್ಲಿ ಏನಾದರೂ ಅದೇ ಅಂದರೆ ಎಲ್ಲ ದೇಶದವರಿಗೂ, ಎಲ್ಲ ಭಾಷೆಯವರಿಗೂ, ಎಲ್ಲ ವೇಷದವರಿಗೂ ಆಶ್ರಯ ಕೊಟ್ಟಿರುವಂತಹ ಭೂಮಿ. ಅದಕ್ಕೆ ಶಾಂತಿ ಪ್ರಿಯ ದೇಶ ಅಂತ ಹೇಳಾಗ್ತದೆ. ಭಾರತ ಎಂದಾದರೂ ರಾಜ್ಯ ವಿಸ್ತಾರ ಮಾಡುವುದಕ್ಕಾಗಿ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿರುವಂಥದ್ದು